ವ್ಯಕ್ತಿ ಬರ್ತಾರೆ. ಗಜೇಂದ್ರಗಡದಿಂದ ಪತ್ತಾರ್ ಪಂಪಣ್ಣ ಮತ್ತು ಎಚ್ರವ್ವ ಅನ್ನುವಂಥ ಇಬ್ಬರು ದಂಪತಿಗಳು ಬರ್ತಾರೆ. ಯವ್ವ ಭೀಮವ್ವ ಎಲ್ಲ ಕಷ್ಟ ತಗೊಂಡು ಬರೋರು. ಪತ್ತಾರ ಪಂಪಣ್ಣ ಮತ್ತು ಎಚ್ರವ್ವ ಅನ್ನುವಂಥ ಇಬ್ಬರು ದಂಪತಿಗಳು ಬಂದು ಈಕೆ ಯಾವಾಗಲೂ ನೂಲ್ಕೊಂತ ಕುಂತಿರ್ತಿದ್ಲು, ಕಾಯ್ಕ ಮಾಡ್ತಿದ್ಲು ಭೀಮಮ್ಮ. ಬಂದು ನಮಸ್ಕಾರ ಮಾಡಿ ಕೇಳ್ತಾಳ ಭೀಮಮ್ಮ, ಯಾಕವ್ವ ಏನು ಕೇಳಿದಾಗ ಎಚ್ರಮ್ಮ ಹೇಳಕತ್ತಾಳ, ಯವ್ವ ಭೀಮವ್ವ ಲಗ್ನ ಆಗಿ 12 ವರ್ಷ ಆಯ್ತು, ನಮಗೆ ಇವತ್ತಿಗೂ ಏನಿಲ್ಲ, ಪುತ್ರ ಸಂತಾನ ಇಲ್ಲ. ಹೌದಲ್ಲ? ಬಂಜೆಯರ ಬಾಳಿನ ಬೆಳಕಾಗಿದ್ರು ಒಂದು 180 ವರ್ಷದಿಂದ ನಮ್ಮವರು. ಯಾರು ಗೊತ್ತಿರ್ಬೇಕು ನಿಮಗೆ, ಕೇಳಿರೇನು ಪುರಾಣನ? ಯಾರು? ಕಲಬುರ್ಗಿಯ ಶರಣ ಬಸಪ್ಪನವ್ರು. 500 ಕೊಟ್ರೆ ಹೆಣ್ಣು, 1001 ಕೊಟ್ರೆ ಗಂಡು. ಬೋರ್ಡ ಹಾಕ್ಬಿಟ್ಟಿದ್ರಂತ ಮೇಲೆ. ಏನು 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 ಶರಣರು? 501 ಹೆಣ್ಣು, 1000 ಕೊಟ್ರೆ 1001 ಕೊಟ್ರೆ ಗಂಡು. ಎಂತೆಂಥವ್ರಾಗಿ ಹೋಗ್ಯಾರ ನಮ್ಮಲ್ಲಿ. ಹಂಗ್ರಿ ಎಚ್ಚಮ್ಮ ತಾಯಿ ಬರ್ತಾಳ, ಪಪ್ಪಣ್ಣ ಬರ್ತಾನ, ಯವ್ವ ನನಗೆ ಮಕ್ಕಳು ಆಗ್ಯಾವು, ಆದ್ರೆ ಬರೇ 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 ಹೆಣ್ಣ ಹುಟ್ಟ್ಯಾವ, ಔಟ್ ಗೋಯಿಂಗ್ ಕಾಲ್ ಅದಾವು, ಇನ್ಕಮಿಂಗ್ ಕಾಲ್ ಇಲ್ಲ ಅಂತಂದ್ಲು. ಅರ್ಥ ಆಗಿರ್ಬೇಕು. ಹೌದಲ್ಲ? ಬರೇ ಹೆಣ್ಣು ಹುಟ್ಟ್ಯಾವು, ಅದಕ್ಕೆ ಏನು ಮಾಡಂತ ಕೇಳಿದ್ರೆ ನನಗೊಂದು ಗಂಡು ಕೊಡುವ ಅಂತ ಬೇಡಾಕ್ ಬಂದಿದ್ಲು. ಇಬ್ರು ದಂಪತಿಗಳು ಬಂದಿದ್ರು. ಬಂದಾಗ ಭೀಮವ್ವ ರಾಟಿ ತಿರುಗಿಸ್ಕೊಂತ ನೂಲ್ ತೆಗ್ಯಾಕತ್ತಿದ್ಲು. ಅದ್ರ ಕದರ್ ಅಂತ ಇರ್ತದಲ್ಲ, ಆ ಕದರನ್ನ ಏನು ಮಾಡಿಲ್ಲ ಅಂತ ಕೇಳಿದ್ರೆ, ಗಂಡು ಬೇಕೇನು ತಗೋ ಹಿಡಿ ಅಂತ ಹೇಳಿ ಆ ಕದರ್ ಇತ್ತಲ್ಲ ಈ ಕಡೆ, ಆ ಕದರನ್ನ ಉಡೆ ಒಡ್ಡ ಅಂತ ಹೇಳಿ ಕದರನ್ನ ಕೊಡ್ತಾಳ. ಕದರನ್ನ ಕೊಟ್ಬಿಟ್ಲೆ ಎಷ್ಟು ಭಕ್ತಿ. ನಮ್ಮವ್ವ ಕದರ್ ಕೊಟ್ಟಾಳ. ಗುರುವಿನ ಕೈಯಿಂದ ಏನು ಬಂದ್ರು ತಗೊಂಡ್ಬಿಟ್ರದು ಶಕ್ತಿ ಇರ್ತೈತೆ ಅದ್ರೊಳಗೆ. ತಗೊಂಡ್ಲು, ಭಕ್ತಿ ಇಟ್ಟು ಆ ಕದರನ್ನ ತಗೊಂಡು ಬಂದು ಏನು ಮಾಡ್ತಾಳಂತ ಕೇಳಿದ್ರೆ, ರಾಟಿ ಕದರನ್ನ ಕೊಟ್ಟಾಗ ಇದನ್ನ ಧರ್ಮ ಅಂತ ತಿಳ್ಕೊಂಡ್ ಬಿಟ್ಲಕ್ಕಿ. ಗದ್ದಿಗೆಯೊಳಗೆ ಧರ್ಮ ಇದ್ನಲ್ಲ, ಇದು ಭೀಮಮ್ಮನ ಕೈಯಾಗಿಂದ ಬಂದೈತೆ ಅಂತ ಕೇಳಿದ್ರೆ, ಇದು ಕದರಲ್ಲ, ಇದು ಧರ್ಮದೇವರ ನಮ್ಮ ಮನೆಗೆ ಈ ರೂಪದಲ್ಲಿ ಬಂದಾನ ಅಂತ ತಿಳ್ಕೊಂಡು ಅದನ್ನ ಗದ್ದಿಗೆ ಮೇಲೆ ಇಟ್ಲು. ಯಾರು ಕೊಟ್ಟಾರ? ತಾಯಿ ಕೊಟ್ಟಾಳ. ಅಕ್ಕಿ ಹಸ್ತದಿಂದ ಮುಟ್ಟಿ ಬಂದತಿ. ಅದು ಪ್ರಸಾದ. ನಂಬಿಕೆ ಇರ್ಬೇಕು ನೋಡ್ರಿ. ಎಲ್ಲಾದ್ರಾಗೂ ನಂಬಿಕೆ ಇಟ್ಕೋಬೇಕು ನಾವು. ಅದನ್ನ ತಗೊಂಡು ಬಂದು ಪೂಜೆ ಮಾಡ್ತಾಳೆ. ಧರ್ಮನ ಹೆಸರನ್ನು ಇಟ್ಟು ಪೂಜೆ ಮಾಡ್ತಾಳೆ. ಮುಂದೆ 1 ವರ್ಷ ಹೋಗಿರಂಗಿಲ್ಲ, ಸುಂದರವಾದಂಥ ಗಂಡು ಹುಟ್ಟುತ್ತದೆ. ಅಕ್ಕಿ ಹೊಟ್ಟೆಯೊಳಗೆ ಗಂಡು ಹುಟ್ಟುತ್ತದೆ. ಆ ಹುಟ್ಟಿದಂಥ ಮಗುವಿಗೆ ಏನಂತೇಳಿ ಹೆಸರಿಡ್ತಾಳ ಅಂತ ಕೇಳಿದ್ರೆ, ಏನಿಡ್ತಾಳ? ಧರ್ಮ ಅಂತ ಹೇಳಿ ಆ ಎಚ್ರವ್ವ ಮತ್ತು ಪಂಪಣ್ಣ ಗಜೇಂದ್ರಗಡದವರು ಆ ಹೆಸರನ್ನು ಇಟ್ಟು ಏನು ಮಾಡ್ತಾರಂತ ಕೇಳಿದ್ರೆ, ಕರ್ಕೊಂಡು ಬರ್ತಾರೆ. ಆ ಮಗುವನ್ನ ಕರ್ಕೊಂಡು ಬರ್ತಾರೆ. ಯವ್ವ ನಿನ್ನ ಕೃಪೆಯಿಂದ ಈ ಮಗು ಹುಟ್ಟ್ಯದ ಅಂದಾಗ ತಾಯಿ ಆನಂದವಾಗಿ ಆ ಮಗುವಿನ ತಲೆ ಮೇಲೆ ಹಸ್ತವನ್ನಿಟ್ಟು ಆ ಮಗುವನ್ನ ಆಶೀರ್ವಾದವನ್ನ ಮಾಡುವಂಥವಳಾಗ್ತಾಳೆ. ಹೀಗೆ ಅನಂತ ಘಟನೆಯನ್ನು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಮತ್ತೊಂದು ಘಟನೆ ನಡೀತದೆ. ಏನಾಗಿರ್ತದಂತ ಕೇಳಿದ್ರೆ, ಭೀಮಾಂಬಿಕೆ ನೂಲ್ತಾ ಕೂತ್ಕೊಂಡಿರ್ತಾಳೆ. ಒಂದಿನ ಅಲ್ಲಿ ಯಾರು ಬರ್ತಾರಂತ ಕೇಳಿದ್ರೆ, ಆ ಇಟಗಿ ದೊಡ್ಡ ದೇಸಾಯರು ಇರ್ತಾರೆ. ನಿಮ್ಮ ಹೆಂಗದೆ ಇಲ್ಲದಾರಲ್ಲ ಹಂಗೆ ದೊಡ್ಡ ದೇಸಾಯ ಇರ್ತಾರೆ. ಇಟಗಿ ಇರೋಣಾರ ನಿದ್ದೆ ಮಾಡಬೇಡ್ರಿ. ದೊಡ್ಡ ದೇಸಾಯರು ಇರ್ತಾರೆ. ಯಾಕ ಭಿನ್ನಾಯ ಭಾಳಾಗೈತೆ ಅನಿಸ್ತತಿ. ಇಟಗಿ ದೇಸಾಯರ್ ಒಮ್ಮೆ ಹಿಂಗ ಪುರಾಣ ನಡೆದಿತ್ತಂತೆ. ಸ್ವಲ್ಪ ನಗಿಸ್ಕೊಂಡ ಅಲ್ಲಿ ಮುಂದೆ ಪುರಾಣ ನಡೆದಿತ್ತು. ಪುರಾಣ ನಡಿ ಮುಂದೆ ಯಾಕೆ ನಗ್ತೀಯ? ನಮ್ಮ ಈರಣ್ಣವ್ರದ್ದು ಹೇಳಿದ್ರೆ ಭಾಳ ಖುಷಿ ರೀ ಅವನಿಗೆ. ಅವ್ರದ್ದು ಗಳಸಿ ಕಂಠಸಿ ಐತಿ. ಪುರಾಣ ನಡೆದಿತ್ತು. ಪುರಾಣ ಹೇಳಕತ್ತಿದ್ರು. ಒಬ್ಬರು ಪುರಾಣಕ್ಕೆ ಬಂದಿದ್ರು. ಪುರಾಣಕ್ಕೆ ಬಂದಾಗ ನಿದ್ದೆ ಬರಬಾರ್ದು ಅಂತೇಳಿ ಟೈಮ್ ಪಾಸ್ಗೆ ಏನು ಮಾಡೋರಿ, ಇವು ಕಡ್ಲಿ ಉಸುಳಿ ಇರ್ತಾವಲ್ಲ,
ಹೆಂಗೆ ಹಾಕ್ಕೊಂತಿದ್ದಾರೆ ಅಂದ್ರೆ ನಿದ್ದೆ ಬರ್ತಿಲ್ಲ, ಕೈ ಆಡಿಸ್ಕೊಂಡು ಬಾಯಾಡ್ಸ್ಕೊ ಅಂತ ಕುಂದ್ರ. ಅದು ಆದರೂ ನಿದ್ದೆ ಬಂತ್ರಿವ. ನಿದ್ರೆ ಬಂದುಬಿಟ್ಲಿ ಏನು ಮಾಡಿ ಬಂದು ಅದು ಹಿಂಗೆ ನಿದ್ದೆಗಣ್ಣ ಹಿಂಗೆ ಜೋಲಿ ಹೋಗಿತ್ತಲ್ಲ, ಅದು ಒಳಗೆ ಬಾಯಾಗಿ ಬೀಳ್ಬೇಕಾಯ್ತು, ತಪ್ಪಿಡ್ತಿ ಹಿಂಗೆ. ತಪ್ಪುತ್ಲಿ ಏನಂದು ಗೊತ್ತಾವ, ತಪ್ಪುಟ್ಲೆ ತಪ್ತು ಅಂದ, ಜೋರಾಗ ಅಂದ್ಬಿಟ್ಟ ಸಭಾದಾಗ, ತಪ್ತು ಅಂದ. ಇಲ್ಲಿ ಪುರಾಣ ಹೇಳೋರಿಗೆ ಎಲ್ಲಿ ತಪ್ತು, ಅವಂದು ಕಡ್ಲಿ ತಪ್ಪೈತಿ ಇಲ್ಲಿ ತಪ್ಪೈತಿ ಅಂತ ನಾವು ಪುರಾಣಿಕರು ತಿಳ್ಕೊಂಡಾರೆ. ಎಲ್ಲಿ ತಪ್ತು ಅಂತೇಳಿ ಪುರಾಣ ಹಂಗೆ 10 ನಿಮಿಷದಾಗ ಜೈನಮ ಪಾರ್ವತಿ ಮುಗೀತು. ಪುರಾಣಿಕರು ವೇದಿಕೆ ಬಿಟ್ಟು ಎಲ್ಲಿ ಹೋಗ್ರಿ, ಹಿರಣ್ಣರ ಮನೆಗೆ ಹೋದರು. ಎಲ್ಲಿ ತಪ್ತು, ಎಲ್ಲಿ ತಪ್ತ್ರಿ, ಏನು ತಪ್ಪು ಹೇಳಿದೆ? ಇಲ್ರಿ ಅಜ್ಜಾರ, ನಿಮ್ಮ ತಪ್ಪಿಲ್ಲ, ನನ್ನ ಕಡ್ಲಿ ಬಾಯಾಗಿ ಬೀಳೋದು ಸೈಡ್ ತಪ್ಪೈತ್ರಿ. ಹಂಗಾಗ್ಬಾರ್ದಲ್ರಿ, ಹೌದಲ್ಲ? ಅದಕ್ಕೆ ಹಿರಣ್ಣರ ನಿದ್ರಿ ನಿದ್ರಿ, ಹೌದಲ್ಲ? ಎಲ್ಲಿ ಬೇಕಾದಲ್ಲಿ ಪುರಾಣ ಕೇಳೋ ಮುಂದೆ ಬರ್ತೈತ್ರಿ ಅದ. ಊಟ ಮಾಡೋ ಮುಂದೆ ಬರೋದಿಲ್ಲ, ಯಾವಾಗ ಬರೋದಿಲ್ಲ, ಹೌದಲ್ರಿ ಅಜ್ಜಿಯರ? ಅಜ್ಜಿಯರ ಅವರು ನಿದ್ರಿ ಮಾಡಕತ್ತಿದ್ರು. ನಾ ಭಾಳ ಅಬ್ಸರ್ವ್ ಮಾಡ್ತಿರ್ತೀನಿ ಸಭಾನ, ಅದಕ್ಕೆ ಎಲ್ಲರೂ ನೋಡ್ತಿರ್ತೀನಿ, ಅದಕ್ಕೆ ಸುತ್ತಲ ನೋಡ್ಕೊತ ಹೇಳ್ತಿರ್ತೇನೆ ನಾನು. ಯಾರ್ಯಾರು ಕೇಳಕತ್ತಾರ ಇಲ್ಲೋ ಎಲ್ಲ ಭಾಳ ಸೂಕ್ಷ್ಮ ಅಬ್ಸರ್ವ್ ಮಾಡ್ತಿರ್ತೇನೆ. ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ರಿ. ನಾಳೆ ನಾಡ್ದ ಮುಗೀತು ಪುರಾಣ, ಹೌದನಲ್ಲ? ಏನು ಹೇಳಕತ್ತಿದ್ರಿವ? ಏನು ಹೇಳಕತ್ತಿದ್ದೆ? ಬೂಲ್ಗಯ್ಯ ಏನ್ರಿ? ಯಾರ? ಹೌದಲ್ಲ? ದೇಸಾಯಿ ಯಾರ್ದು ಹೇಳಕತ್ತಿದ್ದೆ. ಒಬ್ಬ ದೇಸಾಯಿ ಬರ್ತಾಳೆ, ಅವ್ರ ಹೆಸರೇನ? ಗಂಗಾಂಬಿಕೆ ದೇಸಾಯಿನಿ ಅಂತ ಹೇಳಿ ಅಲ್ಲಿ ಬರ್ತಾಳ. ಯಾಕವಾ ದೇಸಾಯಿನಿ ಆರಾಮದೇನು ಅಂತ ಹೇಳಿ ಭೀಮವ್ವ ಕೇಳ್ತಾಳೆ. ಭೀಮವ್ವ ಕೇಳಿದ್ಲೆ, ಯಾಕವಾ ಗಂಗಾಂಬಿಕಾ ದೇಸಾಯಿ ಆರಾಮದಿಯಾ ಅಂತ ಹೇಳಿ ಭೀಮವ್ವ ಅಂತಾಳ. ಅಂದು ಆಕಿ ಬಂದು ನಮಸ್ಕಾರ ಮಾಡಿ ಕುಂದಿರ್ತಾಳ ಭೀಮಮ್ಮನ ಹತ್ತಿರ. ಭೀಮಮ್ಮ ಹೇಳ್ತಾಳ, ಗಂಗಮ್ಮ ಕೇಳು, ಒಂದು ಮಾತು ಹೇಳ್ತೀನಿ. ನೀವು ದೊಡ್ಡ ಆಸ್ತಿವನ್ರದಿರಿ, ನಿನ್ನ ಗಂಡಗೆ ಹೇಳ್ತಾಳಕ್ಕೆ, ಮುಂದಿಂದ ಹೇಳಕತ್ತಾಳ, ನಿನ್ನ ಗಂಡಗೆ ನಿನ್ನ ಹೊಲದಾಗ 4 ಯಾತದ ಬಾವಿ ಇದೆ ಅಲ್ಲ, 4 ಗಡಗಡೆ ಬಾವಿ ಇರ್ತಾವ ಆಗಿನ ಕಾಲದಲ್ಲಿ. ಇದನ್ನ ಎತ್ತಿ ಹಾಕ್ತಿರ್ತಾರದ, ಏನದು ಕಲ್ಲು ಕಟ್ಟಿ ಏನಂತಿರ, ಮಟ್ಟಿ ಬಾವಿ ಇರ್ತಾವು. ಆ ಬಾವಿ ಕಡೆ ಹೋದ ಅಂದ್ರೆ ನಿನ್ನ ಗಂಡು ಉಳಿಯಂಗಿಲ್ಲ, ಹೋಗ್ಬೇಡ ಅಂತ ಹೇಳು ಅಂತ ಹೇಳ್ತಾಳೆ. ಗೊತ್ತಿಲ್ಲ ಹೇಳಿದ್ಲು, ಅಲ್ಲೇನಿತ್ತೋ ಗೊತ್ತಿಲ್ಲ ಆಕಿ ಜೀವನದಾಗ. ಆ 4 ಯಾತದ ಬಾವಿ ಹತ್ರ ನಿನ್ನ ಗಂಡ ಮಲಸಜ್ಜ ದೇಸಾಯಿ ಅದಾನಲ್ಲ, ಅಲ್ಲಿ ಹೋಗ್ಬೇಡ ಅಂತ ಹೇಳು. ಹೋದ್ರ ಅವ ಏನಾಗಂಗಿಲ್ಲ, ಉಳಿಯಂಗಿಲ್ಲ. ದೊಡ್ಡ ಹೊಲ, ಬಾವಿ ಹತ್ರ ಹೋಗ್ಬೇಡ ಅಂತ ಹೇಳಿದ್ಲು. ಗಂಗಾಂಬಿಕೆಗೆ ದುಃಖ ಆಯ್ತು. ಕೇಳ್ರಿ ಕತಿ ಎಷ್ಟು ಚೆನ್ನಾಗೈತೆ ತಂಗಿ, ಕೇಳ್ಬೇಕು. ಹೋಗ್ಬೇಡಲ್ಲೇ ಅಂತ, ಅಲ್ಲಿ ಹೋಗ್ಬೇಡ, ಹೋದ್ರೆ ನಿನ್ನ ಗಂಡು ಉಳಿಯಂಗಿಲ್ಲ. 10 ವರ್ಷ ಹೋಯ್ತು, ಹೋಗ್ಲಿಲ್ಲ ದೇಸಾಯಿ, ಹೋಗ್ಲಿಲ್ಲ. ಹೊಲದ ಹತ್ರ ಮಲಸರ್ಜೆ ದೇಸಾಯಿ ಹೋಗ್ಲಿಲ್ಲ. ಯಾಕೆ? ಹೋದ್ರೆ ಸಾವು ಹೊಕ್ಕಾನ. ಹೋಗ್ಲಿಲ್ಲ, ಒಟ್ಟ ಹೋಗ್ಲಿಲ್ಲಲ್ಲೇ. ಒಂದು ದಿನ ಮರುವು ಅಂತಾರಲ್ಲ, ಏನ ಕೆಲಸ ಇತ್ತು, ಮರುವು ಬಂದ್ಬಿಡ್ತು, ನೆನಪಾರಿ ಬಾವಿ ಹತ್ರ ಹೋಗ್ಬಿಟ್ಟ. ಕೇಳ್ರಿ ಮುಂದೆ ಹೇಳ್ತೇನೆ. ಹೋದ, ನೆನಪಾರಿತ್ತು, 4 ಯಾತದ ಬಾವಿ ಹತ್ರ ಹೋಗ್ಬಿಟ್ಟ. ಹೋದ್ಗುಟ್ಲೆ ಏನಾಯ್ತಂತ ಕೇಳಿದ್ರೆ, ಮನೆಗೆ ಬರೋರೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಭಗಂಧರ ರೋಗ ಚಲವಾಗಿ ಬಿಡುತ್ತೆ. ಹೇಳಿದ್ನಲ್ಲ, ಭಗಂಧರ ರೋಗ ಚಲವಾಯಿತು. ಎಷ್ಟಿದ್ರೇನು ಮನುಷ್ಯನಿಗೆ ಸಂಪತ್ತು ಕಾಪಾಡಂಗಿಲ್ಲ, ಕೃಪೆ, ಗುರುವಿನ ಕೃಪೆ ಕಾಪಾಡ್ತದೆ. ಮುಳುಗುಂದದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಾವೆಲ್ಲ ಕುಡಿವೆಲ್ಲಿಲ್ಲ. ನಾನು ಅಲ್ಲಿಂದ ಬಂದೀನಿ, ಎಲ್ಲಿಂದ ಬಂದೇನಿ, 150 ಕಿಲೋಮೀಟರ್ದಿಂದ ಬಂದೇನಿ. ನೀವು ಇಲ್ಲಿ ಕುಡೀರಿ, ನಮ್ಮದು ನಿಮ್ಮದು ಹಿಂದಿನ ಜನ್ಮದ ಪುಣ್ಯ ಐತಿ, ಇದು ಕೂಡ್ಬೇಕಾರೆ, ಇಲ್ಲ ದೇವ್ರು ಕೂಡಿಸಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ. ಅದಕ್ಕೆ ಏನು ಹೇಳ್ತಾರೆ, ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕು,
ಇಂದಿನ ಪುಣ್ಯಮನು ಮುಂದುಂಡುಡಬೇಕು. ಬಂಧನವೇಕಿದಕ್ಕೆ ಇಂದೂಧರ ನಾಣೆಯಾಗಿ ಸಂದೇಹವಿಲ್ಲದೆ ತಿಳಿಕಂಡಲು ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಅಂತ ಹೇಳ್ತಾರೆ ಜ್ಞಾನಿಗಳು. ಹಿಂದಿನ ಜನ್ಮದ ಮಾಡಿ ಪುಣ್ಯನ ಇವತ್ತಿವನ ಸನ್ನಿಧಾನದಾಗಿಲ್ಲೇ ಕುತ್ಕೊಂಡಿವಿ, ಹೌದನಲ್ಲ? ಈ ಜನ್ಮದ ಪುಣ್ಯ ಮಾಡ್ಬೇಕ್ರಿ ಅವರ. ಹಿಂದಿದ್ದೀಗ ಬಳಸಾಕತ್ತೀವಿ ಇಲ್ಲ, ಕರೆನ್ಸಿ ಹಾಕಿವಿ, ಫೋನ್ ಚಲೋ ಐತಿ, ಕರೆನ್ಸಿ ಮುಗಿದ್ಬಿಟ್ಲೆ ಫೋನು ಬಂದ್ ಆಗ್ತೈತಿ, ಮತ್ತೆ ಕರೆನ್ಸಿ ಹಾಕ್ಕೋಬೇಕಲ್ಲ. ಈಗ ದೇವ್ರು ಚಲೋ ಮೊಬೈಲ್ ಸೆಟ್ ಕಳಿಸ್ಕೊಟ್ಟಾನ V50 ತಗೊಂಡಿವಿ, ಇದು ಚಲೋ ಇರ್ಬೇಕಂತ ಕೇಳಿದ್ರೆ ಪುಣ್ಯದ ಕರೆನ್ಸಿ ಹಾಕ್ಕೊಂಡು ಬಂದು ಇಲ್ಲಿ ಕುಂತೀವಿ. ಈ ಜನ್ಮದಾಗಿ ಪುರಾಣ ಪುಣ್ಯಕತೆ ದಾಸೋಹ ದಾನ ಧರ್ಮ ಎಲ್ಲ ಮಾಡಿ ಏನು ಮಾಡ್ಬೇಕು ನಾವು? ಮತ್ತೆ ಕರೆನ್ಸಿ ಹಾಕ್ಕೋಬೇಕು. ಅದು ಯಾವ ಜನ್ಮಕ್ಕೆ? ಮುಂದಿನ ಜನ್ಮಕ್ಕೆ ಆಗ್ತದೆ, ಮುಂದಿನ ಜನ್ಮಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಬಾಲಿಲ್ಲ ಮಾನಸಿಗಳು ಅಂತಿರ್ತಾರೆ. ಅವ್ರ ಹತ್ರ ಒಬ್ಬಕ್ಕೆ ಹೆಣ್ಮಗಳು ಬರ್ತಾಳೆ, ಹಿಂಗೆ ಸಣ್ಣಕ್ಕಿರ್ತಾಳೆ, ಇನ್ನು ಲಗ್ನ ಆಗಿ 5-6 ವರ್ಷ ಆಗಿರ್ತತಿ, ಮಕ್ಕಳು ಆಗಿರಂಗಿಲ್ಲ. ಇಲ್ಲೇ ಬಾಲಿಲ್ಲ ಮಾನಸಿಗಳದಾರ, ಇಲ್ಲೇ ಇದು ಐತಲ್ಲ ಬೆಳ್ಳುಬ್ಬಿ ಹಿಂಗೆ ಸಮೀಪ ಇರ್ತದೆ. ಬರ್ತಾಳೆ, ಬಂದು ಶಿವಯುಗಳ ಹತ್ರ ನೀವು ಕುಂತಿರಲ್ಲ, ಹಿಂಗೆ ಕುಂದಿರ್ತಾಳೆ, ಮಕ್ಕಳಾಗಿರಂಗಿಲ್ಲ, ನೋವಾಗಿರ್ತತಿ. ಅತ್ತಿ ಮಾವ ಚಕ್ಕಡಿ ಬಂಡ್ಯಾಗ ಕರ್ಕೊಂಡು ಬಂದಿರ್ತಾರೆ. ಯಪ್ಪ ನಮ್ಮ ಸೊಸೆಗೆ ಮಕ್ಕಳ ಇಲ್ಲ, ಆಶೀರ್ವಾದ ಮಾಡ್ರಿ ಅಂತಾರೆ. ಪರಮ ತಪೋನಿಧಿಗಳು ಬಾಲಲೀಲ ಮಹಂತ ಶಿವಯೋಗಳು ಅಂಥೇಳಿ ದೊಡ್ಡ ಜ್ಞಾನಿಗಳು. ಮೈಸೂರಿನ ಅರಮನೆ ಇದೆ ಇಲ್ಲಿ, ಇವತ್ತೇನು ನೋಡ್ತಿರಲ್ಲ, ಆ ಅರಮನೆ ರಾಜನಿಗೆ ಹೇಳ್ತಾರೆ ಅವ್ರು, ರಾಜ ಇವತ್ತು ನೀನು ಈ ರೂಮ್ನಾಗ ನೀವು ಮಕ್ಕೊಂಡೆ ಅಂದ್ರೆ ಇವತ್ತು ನಾಳೆ ಬೆಳಗರಿಯೊಳಗೆ ಉಳಂಗಿಲ್ಲ ನೀನು ಅಂತ ಹೇಳ್ತಾರೆ ಬಾಲಿಲ್ಲ ಮಾನಸಿಗಳು. ಅವ್ರ ಮಾತು ಕೇಳಿ ಮುಂದಿನ ರೂಮ್ನಾಗ ಮಕ್ಕೊಂಡಿರ್ತಾನೆ, ಹಿಂದಿನ ಅರಮನೆಗೆ ಸಿಡ್ಲು ಬಿದ್ದು ಅಷ್ಟು ಸುಟ್ಟು ಹೋಗ್ಬಿಡ್ತೈತೆ ಅರಮನೆ. ಮುಂದೆ ಇವತ್ತು ಅರಮನೆ ಕಾಣ್ತದಲ್ಲ, ಅದನ್ನು ಕಟ್ಟಿದ ಆ ಶಿವಯೋಗಿಗಳು ಅವ್ರು ಹೇಳ್ತಾರೆ, ಯಾಕಿನ್ ನೋಡ್ತಾರೆ, ಮುಂದೇನು ಕುಂತಿರ್ತಾರಲ್ಲ ತಂಗಿ ಕೇಳಿಲ್ಲಿ, ಮುಂದೆ ಕುಂತಿರ್ತಾಳಲ್ಲ ಆಕಿನ್ ನೋಡ್ತಾರೆ, ನೋಡಿ ಹೇಳ್ತಾರೆ, ಅವ್ವ ನೀ ಇದ್ದಿಲ್ಲ ಹಿಂದಿನ ಜನ್ಮದಾಗ ನೀ ಎಲ್ಲಿ ಹುಟ್ಟಿದ್ದೆ ಅಂತ ಕೇಳಿದ್ರೆ ನರಗುಂದದಾಗ ದನದವ್ರ ಮನ್ಯಾಗ ಹುಟ್ಟಿದ್ದಿ. ಆಕಿದ ಹಿಂದಿನ ಜನ್ಮದ ಭವಿಷ್ಯ ಹೇಳ್ತಾರೆ. ಹಿಂದಿನ ಜನ್ಮದಾಗ ನರಗುಂದದ ತಾಲೂಕಿನಾಗ ದನದವ್ರ ಮನ್ಯಾಗ ಹುಟ್ಟಿದ್ದಿ, ನೀ ಏನು ಪಾಪ ಮಾಡಿ ಬಂದಿ ಅಂತ ಕೇಳಿದ್ರೆ ಅದಕ್ಕೆ ನಿನಗೆ ಮಕ್ಕಳಾಗಿಲ್ಲ. ಹಿಂದಿನ ಜನ್ಮದಾಗ ನೀ ಒಂದು ಪಾಪ ಮಾಡಿ ಬಂದಿದ್ದಿ, ಆ ಪಾಪ ಇನ್ನೂ ಈ ಜನ್ಮದಾಗ ನಿನಗೆ ಕಾಡಾಕತ್ತದ. ಹಿಂದಿನ ಜನ್ಮದ ಪಾಪ ಈ ಜನ್ಮದಾಗ ಬರ್ತತೇನ್ರಿ ಮುತ್ಯಾರ? ಹೇಳ್ಬೋದಲ್ಲ ಪ್ರಶ್ನೆ. ನಿಮಗೊಂದು ಮಾತು ಕೇಳ್ತೀನಿ, ನೀವು ನಾಳೆ ಅಮೇರಿಕಕ್ಕೆ ಹೊಂಟ್ರಿ ಅಂತ ತಿಳ್ಕೊರಿ, ಸುಮ್ಮನೆ ಹೋಗಲಿಲ್ಲ ಅಂದ್ರೆ ಅಮೇರಿಕಕ್ಕೆ ಹೊಟ್ಟಿರಿ ಅಂತ ತಿಳ್ಕೊರಿ. ಅಮೇರಿಕಕ್ಕೆ ಹೊಂಟೀರಿ, ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ನಿಮ್ಗೊಂದು ಟೇಪ್ ರಿಕಾರ್ಡ್ ಬೇಕಾಗೈತಿ, ದೊಡ್ಡದಿದೆ ನಿಮ್ಮದು. ಅದನ್ನು ಒಯ್ಯಾಕೆ ಆಗ್ತೈತಿ. ಕೇವಲ 35 kg ಇಡಬೇಕಂತ ವಿಮಾನದಾಗ ಹತ್ತಿದ ಬಳಿಕ ನಾನೆಲ್ಲ ಹೋದಾಗ ನನಗೆ ಅದನ್ನೆಲ್ಲ ಹೇಳಿದೆ, 35 kg ಮಾತ್ರ ತೂಕಿರ್ಬೇಕ್ರಿ ವಿಮಾನಕ್ಕೆ, ಅಷ್ಟು ಇಡ್ಬೇಕಂತ ಇರ್ತತಿ. ನಿಮಗರ ಟೇಪ್ ಬೇಕಾಗಿರ್ತದ. ಹಿಂದಿನ ಜನ್ಮದ ಪುಣ್ಯ ಪಾಪ ಹೆಂಗೆ ಬರ್ತಾವ ಅನ್ನೋದು ಕೇಳಾಕತ್ತೀನಿ. ನೀವು ಅಮೇರಿಕಕ್ಕೆ ಹೊಂಟೀರಿ, ಅದನ್ನು ಟೇಪ್ ಒಯ್ಯಂಗಿಲ್ಲ, ಇಂಡಿಯಾದಾಗ ಬಿಡ್ತೀರಿ. ಅಲ್ಲಿ ಹೋಗಿ ಹೊಸದೊಂದು ಟೇಪ್ ರಿಕಾರ್ಡ್ ತೊಗೊಂಡ್ರಾಯ್ತು ಅಂತೇಳಿ ಇಲ್ಲಿಂದ ಏನು ಒಯ್ತೀರಿ? ನೀವು ಏನು ಒಯ್ತೀರಿ? ಹಾಡುಗಳನ್ನೆಲ್ಲ ಹಾಕಿದಂಥದ್ದು ಏನಿರ್ತದೆ, ಮೆಮ್ರಿ, ಪೆನ್ಡ್ರೈವ್ ಒಯ್ತಿರಿಲ್ಲ. ಇಲ್ಲಿ ಈ ಟೇಪ್ ಇಲ್ಲೇ ಬಿಟ್ಟು ಹೋಗಿರ್ತೀರಿ, ಅಲ್ಲಿ ಒಯ್ದು ಹೊಸದೊಂದು ಟೇಪು ಏನೋ ತೊಗೊಂಡು ಆ ಪೆನ್ಡ್ರೈವ್ ಇರ್ತೈತಲ್ಲ ರಿಕಾರ್ಡ್ ಮಾಡಿದ್ದು, ಅದನ್ನೇನು ಮಾಡ್ತೀರಿ? ಅದಕ್ಕೆ ಹಾಕಿ ಹಾಡಕ್ಕೆ ಹಚ್ತೀರಿಲ್ಲ. ಇಲ್ಲಿದ್ದಂಥ ಪೆನ್ಡ್ರೈವ್ ಒಂದು ಗ್ರಾಮ್ ತುಕ್ಕು ತೊಗೊಂಡು ಹೋಗಿ ಅಲ್ಲಿ ಬಳಸ್ತಿರಿಲ್ಲ. ಹಂಗೆ ಹಿಂದಿನ ಜನ್ಮದಾಗ ಮಾಡಿದಂಥ ಈ ದೇಹದ ಪಾಪ, ಅಲ್ಲೊಳಗೆ ಪಾಪ ಅನ್ನುವಂಥ ಪೆನ್ಡ್ರೈವ್ ಇರ್ತದೆ. ಅದನ್ನು ತೊಗೊಂಡೋಗಿ ಅಲ್ಲಿ ಅಮೇರಿಕಾದಾಗ ಟೇಪಿಗೆ ಹಾಕಿದಂಗೆ ಮುಂದಿನ ಜನ್ಮದ ಈ ದೇಹ ಅನ್ನುವಂಥ ಟೇಪಿಗೆ ಹಾಕ್ತೀವಿ. ಅವು ಕಾಡಾಕತ್ತಾವ. ಪುಣ್ಯ ಇದ್ರೆ ನೀಡ್ತಾವು, ಪಾಪ ಇದ್ರೆ ಕಾಡ್ತಾವ. ನೋಡ್ರಿ, 3 ದಿನದ ಸಂತಿ ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು.
ಒಳಿತು ಮಾಡು ಮನುಷ್ಯ ಇರುದು 3 ದಿವಸ. ಒಳಿತು ಮಾಡು ಮನುಷ್ಯ ಇರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ಹೇ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ಇರುದು 3 ದಿವಸ. ಓ ದಿನದ ಸಾತಿ ನಗು ನಗುತ್ತ ಮಾಡಬೇಕು. ವೇಷವೆಂಬ ಕಂತೆ ಬೇಕು. 3 ದಿನದ ಸಾತಿ ನಗು ನಗುತ್ತ ಮಾಡಬೇಕು. ವೇಷವೆಂಬ ಕಂತೆ ಬೇಕು. ಪ್ರೇಮ ಹೋಗಬೇಕು. ಬಾಡಿಗೆ ಮ್ಯಾಗೆ ಮೇಲೆ ಹೋಗಬೇಕು. ನಮ್ಮ ಸ್ವಂತ ಮೇಲೆ ಬರದೊರೇನು ತಂದಿ ಬರದೊರೇನು ಹೇ ಒಳಿತು ಮಾಡು ಮನುಷ್ಯ ಇರುದು 3 ದಿವಸ. ನಾನು ನಾನು ಎಂದು ತಮ್ಮ ನಾನು ನಾನು ಎಂದು ನೆಲೆಯ ಬ್ಯಾಡ ಮೂಡ. ನಾನು ಯಾವುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಯಾವುದು ನೆಲೆಯ ಬ್ಯಾಡ ಮೂಡ. ನಾನು ಯಾವುದು ಮಣ್ಣು ಮರೆತು ಹೋಗಬೇಡ. ವಿಶ್ವ ಸೂರ್ಯ ಬ್ಯಾಡ ಮೂಡ. ಮೇಲೆ ಮೃತವ ನೀನು ಸವಿದು ನೋಡ. ಇದೇ ಸ್ವರ್ಗ ಕೇಡ ಮನುಜನಾಗಿ ಬಾಡ. ಹೇ ಒಳಿತು ಮಾಡು ಮನುಷ್ಯ ಇರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಮಣ್ಣಾಗ ಹೂಡುತ್ತಾರ, ಚಟ್ಟ ಹೇ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ಇರುದು 3 ದಿವಸ. ಹೇ ಅದಕ್ಕೆ ಇರೋ ಮಠ ಏನು ಮಾಡ್ಬೇಕ್ರಿ? ಒಳಿತನ್ನ ಮಾಡಬೇಕು, ಒಳಿತನ್ನ ಬಯಸ್ಬೇಕಿಲ್ಲ. ಹಂಗೆ ಇಲ್ಲಿ ಆ ಹೆಣ್ಮಗಳು ಬಂದಾಳಲ್ಲ, ಬಾಲಿಲ್ಲ ಮಾನುಷಗಳು ಹೇಳ್ಯಾರ, ನೀ ಹಿಂದಿನ ಜನ್ಮದಾಗ ಯಾರ ಮನ್ಯಾಗ ಹುಟ್ಟಿದ್ದಿ?
ನರಗುಂದಾಗ ದನದವ್ರ ಮನ್ಯಾಗ ಹುಟ್ಟಿದ್ದಿ, ನೀವೊಂದು ತಪ್ಪು ಮಾಡಿದಿ ನೋಡ್ರಿ. ಕರ್ಮ ಬಂದಿತ್ತಕ್ಕಿಗೆ, ಈ ಜನ್ಮಕ್ಕೆ ಬಂದಿತ್ತದ, ಸೂಕ್ಷ್ಮವಾಗಿ ಬಂದಿರ್ತದ. ನಮಗೆ 3 ಶರೀರ ಇರ್ತಾವ ಅವಾರ: ಸ್ಥೂಲ, ಸೂಕ್ಷ್ಮ, ಕಾರಣ. ಇನ್ನು ಆಧ್ಯಾತ್ಮ ಭಾಳ ಹೇಳಿದ್ರೆ ನೀವು ಆಕಳು ಸಕತ್ ಬಿಡ್ತೀರ, ಅದಕ್ಕೆ ಹೇಳಂಗಿಲ್ಲ ನಾನು. ನನಗೆ ಅದಕ್ಕೆ ಹೆದರಿಕೆ ಬರ್ತೈತೆ ಹೇಳಕ್ಕೆ. ಆದ್ರೆ ಹೇಳ್ಬೇಕು ನಿಮ್ದು. ಇಲ್ಲಾಂದ್ರೆ ಹೆಂಗೆ ತಿಳಿಬೇಕು? ಮತ್ತು ನಾವು ನೀತಿ ಮಾರ್ಗಕ್ಕೆ ಬರ್ಬೇಕಿಲ್ಲ. ಬರೀ ನಗಸ್ಕೊಂತ ಹೋಗ್ಬಿಟ್ಟೆ ಅಂದ್ರೆ ಮತ್ತು ಆಧ್ಯಾತ್ಮ ತಿಳ್ಕೊಳ್ಳೋದು ಯಾವಾಗ? ಏನು ಕುಣಿಗೆ ಹೋಗೋ ಮುಂದ? ಹೌದನಲ್ಲ? ಅದಕ್ಕೆ 3 ಶರೀರ ಇರ್ತಾವ್ರಿ. ನಾನು ನಿಮಗೆ ಕಾಣ್ತೀನಿ, ನೀವು ನನಗೆ ಕಾಣ್ತೀರಿ. ಇದು ಯಾವ ಶರೀರ? ಕಾಣೋ ಶರೀರ, ಸ್ಥೂಲ ಶರೀರ. ಈಗ ಹೋಗಿ ಮನ್ಯಾಗ ಮಕ್ಕೊಂತೀರಿ, ಅಲ್ಲಿ ಒಂದು ಕನಸು ಬೀಳ್ತೈತಿ ಚಂದಕ್ಕೆ. ಪುರಾಣ ಕೇಳ್ದಂಗೆ ಆಗಿರ್ತೈತಿ, ಇಲ್ಲಿ ಕುಂತಂಗೆ ಆಗಿರ್ತೈತಿ, ಇವ ತಬಲಾ ಬಾರಿಸ್ದಂಗೆ ಆಗಿರ್ತೈತಿ, ಇವ ಒಳಿತು ಮಾಡ ಮನಸ್ಸು ಅಂತ ಹಾಡ್ದಂಗೆ ಆಗಿರ್ತೈತಿ, ನೀವು ಕೇಳಿದಂಗೆ ಆಗಿರ್ತದೆ. ಆ ಕನಸು ಬೀಳ್ತೈತಲ್ರಿ ಅವರ. ಆ ಬೀಳೋ ಕನಸು ಒಂದು ಶರೀರ ಇದೆ, ಅದು ಕಾಣಂಗಿಲ್ಲ, ಒಳಗಿದೆ ಅದು. ಅದು ಯಾವುದು? ಇದು ಕಾಣೋದು ಸ್ಥೂಲ, ಇನ್ನೊಂದು ಸೂಕ್ಷ್ಮ ಶರೀರ ಇದೆ. ಆ ಶರೀರದಿಂದ ಕನಸು ಕಾಣ್ತೀರಿ ನೀವು. ಕನಸು ಕಂಡದ ಐತಿ ಅನ್ನೋದಕ್ಕೆ ಮರುದಿವ್ಸ ಎದ್ದು ಬಳಕೆ ಹೇಳ್ತೀರಿ, ನಿನ್ನ ಎಷ್ಟು ಚಲೋ ಗವಾಗಳು ಹಾಡ್ಯಾರ ಅಂತ ಕೇಳಿದ್ರೆ ಕನಸ್ನ್ಯಾಗ ಸುಧಾ ಬಂದು ಹಾಡಾಕತ್ತಿದ್ರು ಅಂತ ಮತ್ತೊಬ್ಬರ ಮುಂದೆ ಹೇಳ್ತೀರಿ. ಹೌದಲ್ರಿ ಶಾಂತಕುಮಾರ್? ಮತ್ತು ಜಿಗದ್ ಕುಂತೀರಂತೇನೆ. ನೋಡ್ರಿ, ಹಂಗೆ ಹೇಳ್ತಿರಲ್ಲ. ಕನಸು ಕಂಡ ಶರೀರ ಸೂಕ್ಷ್ಮ ಶರೀರ. ಇನ್ನು ಏನೋ ಗೊತ್ತಿರಂಗಿಲ್ಲ, ಯೋಗ ನಿದ್ರೆ ಮಕ್ಕೊಂಡು ಬಿಡೋದು, ಶಿಸ್ತು ಮಕ್ಕೊಂಡು ಬಿಡೋದು, ಒಟ್ಟ ಏನೋ ಎಚ್ಚರ ಇರೋದಿಲ್ಲ. ಬೆಳತನಕ ಮಕ್ಕೊಂಡಿನಿ, ಎಚ್ಚರ ಇಲ್ಲ, ಕನಸಿಲ್ಲ, ಏನು ಇಲ್ಲ. ಎಷ್ಟು ನಿದ್ದೆ ಹತ್ತೈತಿ ಅಂತ ಕೇಳಿದ್ರೆ ಮುಲ್ಲಾ ಅಜ್ಜ ಕೊಟ್ಟಾಗ ಎಚ್ಚರ ಆಗೈತಿ. ಹೌದಲ್ಲ? ಅಂತೀರಿಲ್ಲ? ಅದು ಯಾವ ಶರೀರವ? ಕಾರಣ ಶರೀರ. ಹಿಂಗ 3 ಶರೀರದವು. ಅದಕ್ಕೆ ಗುರು ಇವನು ಶುದ್ಧ ಮಾಡ್ತಾನ. ಅಲ್ಲಿ ಆಣವ, ಮಾಯಾ, ಕಾರ್ಮಿಕ ಅನ್ನುವಂಥ 3 ಮಲಗಳಿರ್ತಾವು. ಅಲ್ಲಿ ಕ್ರಿಯಾ, ವೇದ, ಮಂತ್ರ ದೀಕ್ಷೆಯನ್ನು ಕೊಡ್ತಾನ. ದೀಕ್ಷೆಯನ್ನು ಕೊಟ್ಟು ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ 3 ಲಿಂಗಗಳನ್ನು ಕೊಟ್ಟು ಶಿಷ್ಯನ ತಲೆಯ ಮೇಲೆ ಹಸ್ತವನ್ನಿಟ್ಟು ಮಸ್ತಕ ಶುದ್ಧಿಯನ್ನು ಗೈದು ಮೋಕ್ಷವನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾನ. ಹಂಗ ಇಲ್ಲಿ ಹೆಣ್ಮಗಳ ಮಕ್ಕಳಿಲ್ಲ, ಹಿಂದಿನ ಜನ್ಮದ ಕರ್ಮ ಇಲ್ಲಿ ಬಂದದ. ನೀ ಹಿಂದಿನ ಜನ್ಮದಾಗ ನರಗುಂದದಾಗ ದನದವ್ರ ಮನ್ಯಾಗ ಹುಟ್ಟಿದ್ದಿ. ನೀನು ಅಲ್ಲಿ ಏನು ಮಾಡಿದೆ ಅಂತ ಕೇಳಿದ್ರೆ ವಯಸ್ಸಾತ್ ನಿನಗೆ. ಅವರ ಕೇಳ್ರಿ, ಲಕ್ಷ್ಯ ಕೊಟ್ಟು ಕೇಳಕತ್ತಿರಲ್ಲ. ಹಿಂದಿನ ಜನ್ಮದಾಗ ನಿನ್ನ ಗಂಡ ಮುದುಕಾದಿ, ನೀನು ಇಬ್ರು ಮುದುಕರಾದ್ರಿ. ಗಂಡ ಜಲ್ದಿ ಸತ್ತ. ಸಾಯೋ ಮುಂದೆ ಏನು ಮಾಡಿದ ಅಂತ ಕೇಳಿದ್ರೆ, ನನ್ನ ಹೆಂಡ್ತಿ, ಎಲ್ಲಾರ ಮನೆ ಗಂಡ್ಮಕ್ಳು ಫೋಟೋನ ಭಾಳ ಇರ್ತಾವ ಯವ್ವ. ಮತ್ತು ಅದಕ್ಕೂ ಗಂಡ ಜಲ್ದಿ ಹೋಗ್ಬಿಟ್ಟಿರ್ತಾನೆ ನೋಡ್ರಿ, ಬೇಕಾದ್ರೆ ಭಾಳ ಕಡೆ. ಯಾಕೆ ಹೋಗ್ತಾರ ಅವ್ರು ಗಂಡ್ಮಕ್ಳು ಜಲ್ದಿ? ಯಾಕ್ರಿ? ನಗಂಗಿಲ್ಲ ಒಟ್ಟ. ನಗಬೇಕು, ಅಳಬೇಕು. ಹೆಣ್ಮಕ್ಳು ನೋಡ್ರಿ ನೀವು ಹಂಗಲ್ಲ. ಎಲ್ಲರೂ ಬಸ್ಸಿಗೆ ಹೊಂಟ್ರಿ ಅಂದ್ರೆ 3 ಸೀಟ್ ಇರ್ತಾವಲ್ಲ, ಮತ್ತೊಬ್ರು ಯಾರು ಬಾ ಕುತ್ಕೋ, ಬಾ ಇಲ್ಲೇ ಐತಿ, ಬಾ ನಡ್ಬಾರ ಕುತ್ಕೋ ಕುಂತ್ರೆ ಅವ್ರಿಗೆ ಪರಿಚಯ ಇರಂಗಿಲ್ಲ. ಯಾವ ಊರು ಏನು ಬೀಗ್ತನ ಮಾಡಿದ್ರೆ ಅಲ್ಲೇ 3 ಸೀಟ್ನಾಗ ಕುಂತಲ್ಲಿ ಬೀಗ್ತಾನ ಚಲೋ. ಯಾವ ಊರು ಏನು? ಗಂಡ್ಮಕ್ಳು ಹಂಗಿರಂಗಿಲ್ಲ. ಅವ್ರು ಯಾವನು ಬಂದ್ಕೊಂಡು ಹಿಂಗೆ ನೋಡ್ತಾರೆ. ಹೌದಲ್ಲ? ಹಂಗಿರ್ತೈತಿ, ಮನಸ್ಸು ಬಿಗಿ ಇರ್ತೈತಿ. ಅದಕ್ಕೆ ಹಂಗಾಗ್ತದೆ. ನೀವು ಹೆಣ್ಮಕ್ಳು ಹಂಗಲ್ಲ. ಯಾರು ಬೈದ್ಬಿಟ್ಟು ಗಂಗಾ ಯಮುನ ತುಂಬಿ ಹರಿಯಾಕತ್ಬಿಡ್ತಾವೆ, ಡ್ಯಾಮ ಕಟ್ಬೇಕು. ಗಂಡ ಬೈದು ಬಿಡ್ಲಿ ಭಾಳ ಹಾಕತ್ತೀರಿ, ಎಲ್ಲ ಬಂದು ನಗ್ತೀರಿ, ಅಳತ್ತೀರಿ, ಎಲ್ಲ ಮಾಡ್ತೀರಿ. ಗಂಡ್ಮಕ್ಳು ಹಂಗಿರಂಗಿಲ್ಲ. ಮತ್ತು ಹಿಂಗಂದ್ಬಿಟ್ಟು ನಾಳೆ ಕರ್ಕೊಂಡು ಹೋಗೋದು ಬಿಟ್ಟಿದ್ದೇವೆ ಮರ. ಅದಕ್ಕೆ ಹೇಳ್ತೀನ, ಅದಕ್ಕೆ ಅವ್ರಿಗೆ ಸಾವು ಜಲ್ದಿ ಬರ್ತದೆ ಅಂತ ಹೇಳ್ತಾರೆ. ಅದನ್ನು ನಾ ಹೇಳಂಗಿಲ್ಲ, ಇನ್ನು ವಿಜ್ಞಾನಿಗಳು ಹೇಳ್ತಾರೆ. ಅವ್ರು ನಾ ಹೇಳಿಲ್ಲ, ವಿಜ್ಞಾನಿಗಳು ಹೇಳ್ತಾರೆ. ಹಂಗೆ ಅವ್ರು ಹೇಳ್ತಾರೆ, ನೀ ಹಿಂದಿನ ಜನ್ಮಗ ನಿನಗೆ ವಯಸ್ಸಾಗಿತ್ತು, ನಿನ್ನ ಗಂಡ ನಿನ್ನ ಮೇಲೆ ಭಾಳ ಆಸೆ ಇಟ್ಟಿದ್ದ. ಹೋಗೋ ಮುಂದೆ ನಾ ಸತ್ಯ ಅಂದ್ರೆ ನನ್ನ ಹೆಂಡ್ತಿ ಮಕ್ಕಳು ನೋಡಲಿಲ್ಲ ಅಂದ್ರೆ ಹೆಂಗೆ? ನೋಡಂಗಿಲ್ಲ, ಬಹುಶಃ ನೋಡಲಿಲ್ಲ ಅಂದ್ರೆ ನನ್ನ ಹೆಂಡ್ತಿ ಅನಾಥ ಆಕಳ. ಆಕೆ ಇರೋಷ್ಟು ದಿವ್ಸ ಇದ್ದು ಬರಲಿ, ಸುಖವಾಗಿದ್ದು ಸಾಯಲಿ ಅಂತೇಳಿ ಏನು ಮಾಡಿರ್ತ ಅಂತ ಕೇಳಿದ್ರೆ, ಮಕ್ಕಳಿಗೆ ಗೊತ್ತಿರ್ಲಾರ್ದಂಗೆ ಒಂದು ಇದ್ರ ತುಂಬ, ಒಂದು ಹೂಜಿ ತುಂಬ ಬಂಗಾರದ ಶ್ರುತಿಗಳನ್ನು ಕೊಟ್ಟಿರ್ತಾನೆ. ಆಕೆ ಗೊತ್ತಿರಂಗಿಲ್ಲ, ಯಾರಿಗೆ ಗೊತ್ತಿರಂಗ, ಗಂಡ ಹೆಂಡತಿ ನೋಡು ಅಷ್ಟ ಗೊತ್ತಿರ್ತೈತಿ. ಇದನ್ನ ನೀ ಎಲ್ಲರ ತೆಗೆದಿಟ್ಕೋ, ನಾ ಹೋದ್ನಂದ್ರೆ ಇವನ್ ನೀನು ಏನು ಮಾಡು, ಉಪಯೋಗ ಮಾಡ್ಕೋ, ಆರಾಮಿದ್ದು ಬಾ. ಯಾವಾಗ ಯಾಕೆ ಹೋಗ್ಲಕ್ಕ? ಒಂದು ದಿವ್ಸ ಹೋಗೋದು ಗ್ಯಾರಂಟಿ. ನಾನಂಕ್ರ ಮೊದಲು ಹೊಕ್ಕಿ ನಿನ್ನ ಬಿಟ್ಟು ನೀ ಆರಾಮಿದ್ದು ಬಾ. ಹೆಂಗೆ ನೋಡ್ರಿ ಗೆಳ್ತಾನೆ ಹೆಂಗಿರ್ತೈತಿ, ಇಬ್ಬರು ನೋಡು, ಗಂಡ ಹೆಂಡತಿ ನೋಡು ಹಂಗಿರ್ಬೇಕು. ಗಂಡ ಹೆಂಡತಿ ಇಲ್ಲ ಅಂದ್ರೆ ನೋಡ್ಬೇಕು,
ಬ್ಯಾಡಿಗೆ ಹೇಳೋದನ್ನ. ಹಾಂ, ಈ ಕೊಟ್ಟು ಕೊಡ್ಲಿ ಆಕಿ ಏನು ಮಾಡಿದ್ ಗೊತ್ತೇನು, ಮಕ್ಕಳಿಗೆ ಕೊಡಲಿಲ್ಲ, ಯಾರಿಗೂ ಕೊಡಲಿಲ್ಲ. ಇವ ಒಲಿ ಮುಂದೆ ಇರ್ತೈತಲ್ಲ, ಜಾಗ ಇರ್ತೈತಲ್ಲ, ಅದು ಏನದು ಹಿಂಗೆ ಕೊಡಂಗಿಟ್ಟು ಬಡಿತಿರ್ತಿಲ್ವ ಅಲ್ಲಿ ಕೆಳಗೆ ನೆಲ ಇರ್ತೈತಿ ನೋಡಲ್ಲಿ ಮಣ್ಣಿಂದ. ಹಿಂದಿನ ಮಂದಿ ಈಗೆಲ್ಲ ಗ್ಯಾಸಿನ ಕಟ್ಟಿ ಬಂದ್ಬಿಟ್ಟು ಎದ್ದು ನಿಂತ್ಕೊಂಡ ಎಲ್ಲ ಕೆಲಸ, ಕೂತ್ಕೊಂಡು ಏನೂ ಇಲ್ಲ. ಹಾಂ, ಕೈಕಾಲು ಹಿಡಿದು ಬಿಟ್ಟಾವು. ಅದಕ್ಕೆ ಆ ಮಣ್ಣಿಂದ ಇದಿತ್ತು, ಅಲ್ಲಿ ಒಂದು ತೆಗೆದಿದ್ಲಕ್ಕೆ, ತೆಗೆದು ಆ ಏನು ಹೂಜಿ ಕೊಟ್ಟಿದ್ನಲ್ಲ ಗಂಡು, ಒಂದು ಗಡಿಗೆ ತುಂಬ ಇದ್ವಲ್ಲ ಇವು ಬಂಗಾರದ ನಾಣ್ಯ ಸುರ್ತಿ, ಪಳ 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 ಹೊಳಿತಿದ್ವು, ತಾಯ್ತಾ ಇದ್ದಂಗೆ ಇದ್ವು. ಆಗಿನ ಚೊಕ್ಕ ಬಂಗಾರ ಯಾರಿಗೆ ಗೊತ್ತಿರ್ಲಾರ್ದಂಗೆ ಅಲ್ಲಿ ಮುಚ್ಚಿಟ್ಟಿದ್ಲನ್ನ. ಮುಚ್ಚಿಟ್ಟು ಸಾಯಿ ಮುಂದೆ ಆಕಿನೂ ಬಳಸಲಿಲ್ಲ, ಮಕ್ಕಳಿಗೆ ಕೊಡಲಿಲ್ಲ, ಸತ್ತು ಹೋಗಿಬಿಟ್ಲು. ಸತ್ತು ಹೋದ್ಲಲ್ಲ, ಸತ್ತು ಹೋಗಿಂದ ಈ ಜನ್ಮದಾಗ ಎಲ್ಲಿ ಹುಟ್ಟಿದ್ಲು ಅಂತ ಕೇಳಿದ್ರೆ ಗದಗ ಜಿಲ್ಲೆಯೊಳಗೆ ಹುಟ್ತಾಳಕಿ. ಮುಂದಿನ ಜನ್ಮದಾಗ ಹುಟ್ಟಿದಾಗ ಶಿವಯೋಗಳ ಹತ್ರ ಮಕ್ಕಳಾಗಿರಂಗಿಲ್ಲ, ಬರ್ತಾಳ. ಮಕ್ಕಳು ಕೊಡು ಅಂದಾಗ, ನೋಡು ಹಿಂದಿನ ಜನ್ಮದಾಗ ನೀನು ನರಗುಂದಾಗ ದನದವ್ರ ಮನ್ಯಾಗ ಹುಟ್ಟಿದ್ದಿ, ಇಂಥಲ್ಲೇ ಹಿಂಗೆ ಬಂಗಾರದ ನಿನ್ನ ಗಂಡು ಕೊಟ್ಟಂಥ ನಾಣ್ಯಗಳನ್ನೆಲ್ಲ ಇಟ್ಟು ಬಂದಿದ್ದಿ, ಅವನ್ ತೆಗೆದು ಹೋಗಿ ಕೊಟ್ಟು ಬಾ, ನಿನಗೆ ಮಕ್ಕಳಾಕ 1 ವರ್ಷ ತಗಂತ ಹೇಳ್ತಾರೆ ಶಿವಯೋಗಿಗಳು. ಹೊಕ್ಕಳ ಈ ಮಕ್ಳು ಇರ್ತಾವಲ್ಲಿ ಹುಟ್ಟಿದ್ದು, ತಲೆಯನ್ ಕೂದಲೆಲ್ಲ ಬೆಳ್ಳಗಾಗಿ ಬೆತ್ತ ಹಿಡ್ಕೊಂಡಿರ್ತಾರೆ. ಈಕಿ ಹೊಕ್ಕಳ ಹೇಳಿ ಕಳಿಸ್ತಾರೆ ಶಿವಯೋಗಿಗಳು, ಚಲೋ ಹಿಂದಿನ ಜನ್ಮದ ತಾಯಿ ಬರ್ತಾಳಂತೇಳಿ ಯಾರಿಗೆ ಪ್ರೀತಿ ಆಗಾಕಿಲ್ಲ. ಇಳಕಲ್ ಸೀರೆ ಕುಪ್ಸ ಎಲ್ಲ ತಂದು ಈಕಿನೂ ಹರಿಯೋದಕ್ಕಿರ್ತಾಳೆ, ಇನ್ನೂ ಸಣ್ಣ ವಯಸ್ಸಿರ್ತತಿ, ಆತ್ಮ ಧರಿಸಿ ಬಂದಿರ್ತತಿ ಶರೀರ. ಅಲ್ಲಿ ಹೊಕ್ಕಳ ಆಕಿನ ಗೌರವಿಸ್ತಾರೆ. ಗೌರವಿಸಿ ನಮ್ಮವು ಬಂದಾಳ ಅಂತೇಳಿ ಪಾದ ಹಿಡ್ಕೊತಾರೆ. ಯಾಕೆ ಬಂದು ಶಿವಯೋಗಿಗಳ ಹೆಸರು ದೊಡ್ಡದಿರ್ತತಿ, ಹೇಳಿ ಕಳಿಸಿರ್ತಾರೆ. ಅದಕ್ಕೆ ಹಿಂಗೆ ಜೀವ ಬಂದದ, ಹಿಂಗೆ ಗೌರವಿಸ್ರಿ ಅಂತ ಹೇಳಿ ಕಳಿಸಿರ್ತಾರೆ. ಹೊಕ್ಕಳ ಹೋಗಿ ಶಿವಯೋಗಿಗಳು ಯಾವ ಜಾಗದಾಗ ಹೇಳಿರ್ತಾರಲ್ಲ, ಯಾವ ಜಾಗದಾಗ ಮುಚ್ಚಿಟ್ಟಿ ಅಂತ ಹೇಳಿರ್ತಾಳೆ, ಆ ಜಾಗದಾಗ ಹಡ್ತಾರೆ. ಒಂದಿಷ್ಟು ಹಡ್ಡಿರ್ತಾರ, ಗಡಿಗೆ ತುಂಬ ನಾಣ್ಯ ಇರ್ತತಿ, ತೆಗೆದು ಮಕ್ಕಳಿಗೆಲ್ಲ ಕೊಡ್ತಾಳೆ. ಅವನ್ನ ಕೊಟ್ಟು ಬರ್ತಾಳ. ಶಿವಯೋಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, 2 ಉತ್ತತ್ತಿ ಆಶೀರ್ವಾದ ಮಾಡ್ತಾರೆ. ಬರೋ ವರ್ಷದಾಗ ಒಂದು ಮಗು ಹುಡ್ತದ, ಮಾಂತ ಶಿವಯೋಗಿ ಅಂತ ಹೇಳಿ ಅದಕ್ಕೆ ಹೆಸರಿಡ್ತಾಳೆ. ಅದಕ್ಕೆ ನಾವು ಈ ಜನ್ಮದಾಗ ಸುಮ್ಮನೆ ಬಂದಿಲ್ಲ, ಅರ್ಥ ಮಾಡ್ಕೋಬೇಕು ಈ ಜೀವನನ. ಅದಕ್ಕೆ ಹಾಡಿದ್ರಲ್ಲ, ಒಳಿತು ಮಾಡ ಮನಸ್ಸ ನಾವಿರೋದು 3 ದಿವಸ, ಒಯ್ಯೋ ಮುಂದೇನು ಒಯ್ಯಂಗಿಲ್ಲ. ಅದಕ್ಕೆ ನಾವು ಕೊಟ್ಟಂಥ ದಾನ ಧರ್ಮ ಪರೋಪಕಾರ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪುರಾಣ ಅಲ್ಲದ ವಿಷಯ ಇದು. ನಿಮ್ಮ ಮನೆಗೆ ನೀವು ವೃತ ಮಾಡ್ತಿರ್ತಿರಲ್ಲ, ಮಂಗಳ ಗೌರಿ, ಶುಕ್ರ ಗೌರಿ, ಶಂಭುಲಿಂಗ ಎಲ್ಲ ಮಾಡ್ತಿರ್ತಿರಿಲ್ಲ ಮಾಡ್ತಿರಿಲ್ಲ ಸುಮ್ಮನೆ ಕುಂತಿರಲಿಲ್ಲ. ಅದಕ್ಕೆ ನೀವು ಮಾಡೋ ಮುಂದೆ ನಿಮ್ಮ ಮನೆಗೆ ಪರಮಾತ್ಮ ಬಂದಿರ್ತಾನೆ. ಕೇಳ್ರಿ, ನೋಡ್ರಿ ಪರಮಾತ್ಮನ ನೋಡಿಲ್ಲಲ್ಲ, ಬಂದಿರ್ತಾನೆ ನೋಡ್ರಿ. ನೋಡೋ ಕಣ್ಣು ಬೇಕು. ನೀವು ಒಳ್ಳೆ ಬಿಸಿ ಬಿಸಿ ಹೋಳಿಗೆ ಮಾಡಿ ತುಪ್ಪ ಹಾಕಿ ಎಡಿ ಹಿಡಿತಿರ್ತೀರಿ. ಎಡಿ ಹಿಡಿಯೊಳಗೆ ಬಾಗಲ್ದಾಗ ಒಬ್ರು ಬಂದಿರ್ತಾರೆ. ಯವ್ವ ಕಸ್ಬರ್ಗಿ ಮರಕ್ಕೆ ಬಂದಿರ್ತಾಳಿಲ್ಲ ಯವ್ವ ಅಕ್ಕಿ ಬಡುವಿಯಾಗಿ ಹುಟ್ಟಿಸಿರ್ತಾನ, ನಮ್ಮನ್ನ ಬಂಗಾರ ಬಳಿ ಅಕ್ಕಿನ ಮಾಡಿ ಹುಟ್ಟಿಸಿರ್ತಾನೆ. ಅದಕ್ಕೆ ನೀವು ಆ ಕಂಬದಂತ ದೇವ್ರಿಗೆ ಎಡಿ ಹಿಡಿಕಿನ ಆಕಿ ನಿಮ್ಮ ಮನೆ ಮುಂದೆ ಬಂದಿರ್ತಾಳೆ. ಅದ ಹೋಳಿಗೆ ಆಕಿ ಕೈಯಾಗ ಕೊಟ್ಟು ಬಿಡ್ರಿ, ಮುಂದೆ ನಿಮಗೆ ಶ್ರೀಮಂತಿಕೆನ ಬರ್ತದ. ಆಕಿನ ಸುಕ್ಕುರ ಗೌರಿ. ನಾನು ಕೇಳ್ತಿರಿಲ್ಲ, ನನ್ನ ಮಾತು ಸತ್ಯ ಹೇಳಕತ್ತೀನಿ, ನಾನು ಸುಳ್ಳು ಹೇಳಂಗಿಲ್ಲ ನಿಮಗೆ. ನಿಮ್ಮ ಮನೆಗೆ ಯಾರು ಭಿಕ್ಷಕರು ಬರ್ತಾರಲ್ಲ, ಬೈದು ಕಳಿಸ್ಬೇಡ್ರಿ, ಕಳಿಸ್ಬೇಡ್ರಿ. ಕಳ್ಸಂಗಿಲ್ಲ ಅದಲ್ಲ. ಇವತ್ತಿನಿಂದ ಪ್ರತಿಜ್ಞೆ ಮಾಡ್ರಿ, ನಾ ಯಾರು ಬಂದರು ಭಿಕ್ಷಾ ಕೊಡ್ತೀನಿ ಅಂತ ಹೇಳಿ. ಮತ್ತು ಇತ್ತಿತ್ಲಾಗ ಭಿಕ್ಷಕರು ವೇಷದಲ್ಲಿ ಭಯೋತ್ಪಾದಕರು ಬರಕತ್ತಾರ, ನೋಡಿಕೊಡ್ರಿ. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲ ಬದಲಾವಣೆ ಆಗೈತಿ. ನಾವು ಕೊಡೋದು ಯೋಗ್ಯರಿಗೆ ಕೊಡ್ಬೇಕು. ಹಾವಿಗೆ ಎಷ್ಟು ಹಾಲು ಹಾಕಿದ್ರು ವಿಷ ಆಗ್ತದೆ, ಅದು ಕಡದ ಬಳಿಕ ಸಾಯ್ತಾರೆ. ಅದಕ್ಕೆ ಹಂಗೆ ನಿಮ್ಮ ಭಿಕ್ಷೆ ಕೊಡಬೇಡ್ರಿ. ನೀವು 10 ರೂಪಾಯಿ ಕೊಟ್ಟಿರಿ ಅಂದ್ರೆ ಅದು ಯೋಗ್ಯತೆಗೆ ಮುಟ್ಬೇಕು ನೋಡ್ರಿ. ಅದು ಗೊತ್ತಾಗುತ್ತಲ್ಲ ನಾನು ಹೇಳಿದ್ದು. ನೀವು 10 ರೂಪಾಯಿ ಕೊಡ್ತೀರಿ ಅಂದ್ರೆ ಅದು ಯೋಗ್ಯತೆಗೆ ಮುಟ್ಬೇಕು, ನಿಮಗೆ ಪುಣ್ಯ ಬಂದು ನಿಮ್ಮ ಅಕೌಂಟಿಗೆ ಜಮಾ ಆಗ್ಬೇಕು. ಹಂಗೆ ನೀವೇನು ಮಾಡ್ಬೇಕು, ದಾನ ಮಾಡಬೇಕು. ಹಂಗೆ ಪಡ್ಕೊಂಡು ಇದೊಂದು ಘಟನೆ ಹೇಳಿಬಿಡ್ತೀನಿ. ಎಷ್ಟು ಟೈಮು? 9:16. ಇನ್ನೂ 4 ನಿಮಿಷ ಟೈಮ್ ಐತಿ. 4 ದಿವಸ ಅಲ್ಲೋ, 4 ನಿಮಿಷ. ನೋಡಿ, ಆ ದೇಸಾಯಿಗೆ ಹೇಳ್ತಾರೆ, ಮಲ್ಸರ್ಜ ದೇಸಾಯಲ್ಲಿ ಹೋಗ್ಬೇಡ ಅಂತ ಹೇಳಿರ್ತಾರೆ. ಈ ದೇಸಾಯನಿಗೆ ಹೇಳಿ ಕಳಿಸಿದ್ರೆ ಹೋಗ್ಬಿಡ್ತಾನೆ ಮರ್ತು. ಬಗಂಧರ ರೋಗ ಬಂದ್ಬಿಡ್ತದೆ. ಬಗಂಧರ ರೋಗ ಬಂದಾಗ ಸಾಯಕತ್ತಾನ. ಹೊಲ್ದಾಗಿಂದ ಬಂದಿರ್ತಾನೆ, ಸಾಯ್ತಾನೆ. ಹೆಂಡತಿ ತೊಡಿ ಮೇಲೆ ತಲೆ ಹಚ್ಚಿ ಮಕ್ಕೊಂಡಿರ್ತಾನೆ. ಗಂಗಾ, ನಾ ಹೊಕ್ಕಿನಿ, ನಾನು ಉಳಿಸ್ಕೊಡ್ರೆ ಗಂಗಾ ಅಂತಿರ್ತಾನೆ. ಹೆಂಡ್ತಿಗೆ ಪ್ರಾಣ ಬಿಡಬೇಕಲ್ಲ. ಹೆಂಡ್ತಿ ಮುಂದೆ, ಗಂಗಾ
ನಾ ಹೊಕ್ಕಿನಿ, ನಾನು ಉಳಿಸ್ಕೋ ಹೆಂಗಾರ ಮಾಡಿ. ಆಕಿಗೆ ಯಾರು ನೆನಪಿಗೆ ಬರ್ತಾರೆ? ಭೀಮಮ್ಮ ನೆನಪಿಗೆ ಬರ್ತಾಳೆ. ಅಲ್ಲಿ ಹೋಗಬೇಡ ಅಂತ ಹೇಳಿರ್ತಾನೆ. ಇವ ಹೋಗ್ಬಿಟ್ಟಿರ್ತಾನ, ಗಂಗಾ ನನ್ನ ಹೆಂಗಾರ ಮಾಡಿ ಉಳಿಸ್ಕೋ ಉಳಿಸ್ಕೋ, ತೊಡಿ ಮೇಲೆ ತಲೆ ಹಚ್ಚಿ ಉಳ್ಳಾಡ್ತಿರ್ತಾನ, ಒದ್ದಾಡ್ತಿರ್ತಾನ, ಕಣ್ಣಾ ನೀರು ಹಾಕಿರ್ತಾವ. ಇಲ್ಲ, ನನ್ನನ್ನು ಉಳಿಸ್ಕೋ ಹೆಂಗಾರ ಮಾಡಿ. ಕರ್ಕೊಂಡು ಹೊಕ್ಕಾಳ. ಆಗಿನ ಕಾಲದಲ್ಲಿ ಸಾರೋಟ್ ಇರ್ತದೆ, ಅವ್ರದ್ದು ದೇಸಾಯರು ಇರ್ತಾರೆ, ಸಾರೋಟ್ದಾಗ ಹಾಕ್ಕೊಂಡು ಭೀಮಮ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ. ಭೀಮಮ್ಮ ಹೇಳ್ತಾಳೆ, ನೋಡು ಗಂಗಮ್ಮ, ನಿನ್ನ ಗಂಡ ಉಳಿಬೇಕಂದ್ರೆ, ನಿನ್ನ ಮುತ್ತೈತನ ಉಳಿಬೇಕಂದ್ರೆ ನೀ 2 ಬದ್ನಿಕಾಯಿ ತಂದು ಕೊಡು ಮಠಕ್ಕ ಅಂತ ಕೇಳ್ತಾಳೆ. ಅವರ ನಮ್ಮ ಹಣೆ ಬರ ಸರಿ ಇಲ್ಲಂದ್ರೆ ಬದ್ನಿಕಾಯಿ ಸಿಗಂಗಿಲ್ಲ, ಕೊಳಕ್ ಬದ್ನಿ ಉಳ್ಳಾಗಡಿ ಸುದ ಸಿಗಲ್ಲ. ಮಜಾ ಇರ್ತತಿ ಜೀವನ. ಅದಕ್ಕೆ ಪುಣ್ಯ ಮಾಡ್ಬೇಕು, ಪುಣ್ಯ ಮಾಡ್ಬೇಕು ಅನ್ನೋದು. ನಾವು ಸದಾಕಾಲ ನಾವು ವಿಚಾರ ಮಾಡ್ಬೇಕು, ಪುಣ್ಯ ಮಾಡೋ ಕೆಲಸನ ಮಾಡ್ಬೇಕು ನೋಡ್ರಿ. ಪಾಪದ ಕೆಲಸ ಮಾಡಕ್ಕೆ ಇಚ್ಛಾ ಪಡ್ಬಾರ್ದು. ಒಟ್ಟೆ ಎಲ್ಲರನ್ನು ಪ್ರೀತಿಸ್ಬೇಕು. ನಾ ಅದನ್ನ ಹೇಳ್ತೀನಿ. ನಿಮಗೆ ಯಾಕೆ ಹೇಳಕತ್ತೀನಿ ಅಂದ್ರೆ, ಪುರಾಣ ಭಾಳ ಕೇಳೋದು ಬೇಡ, ಹೇಳೋದು ಬೇಡ, ಅರ್ಥ ಮಾಡ್ಕೊಂಡು ಎಲ್ಲರನ್ನ ಪ್ರೀತಿ ಮಾಡೋದು. ನಮ್ಗೆ ಕೆಟ್ಟದ್ದು ಒಳ್ಳೇದು ಮಾಡೋಕ್ಕಾಗಲಿಲ್ಲ, ಕೆಟ್ಟದ್ದು ಮಾಡ್ಬಾರ್ದು, ಸುಮ್ಮನೆ ಇರ್ಬೇಕು. ಅಂಥ ಕೆಲಸ ಮಾಡ್ಕೊತ ಹೋಗ್ಬೇಕು. ಹಂಗೆ 2 ಬದ್ನಿಕಾಯಿ ತಗೊಂಡು ಬಾ ಅಂತಾರ. ನೋಡ್ರಿ, ಇಡೀ ಬದಾಮಿ ರೋಣ ತಾಲೂಕ್ನಾಗೆಲ್ಲ ಹುಡುಕಾಡ್ತಾರ. ಅವರ 2 ಬದ್ನಿಕಾಯಿ ಸಿಗಂಗಿಲ್ಲ. ಆಳ್ ಬಿಡ್ತಾರ, ಇಡೀ ಬಜಾರ್ ಹುಡುಕೊಂಡು ಬರ್ತಾರ. ಕಾಯಿಪಲ್ಯ ಬಜಾರ್ದಾಗ ಬದ್ನಿಕಾಯಿ ಸಿಗಂಗಿಲ್ಲ. ಪುಣ್ಯ ಬೇಕಲ್ಲ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಲಗಿದ್ದು ಫಲವೇನು ಬಾಲವಿಲ್ಲದನಕ್ಕ, ಚನ್ನ ಮಲ್ಲಿಕಾರ್ಜುನ ನೀನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದನಕ್ಕ. ಅಕ್ಕ ಮಹಾದೇವಿ ಹೇಳ್ತಾಳೆ. ಯಾಕೆ ಶರಣರು ಹೇಳಿಗಾರ? ಅಕ್ಕ ಹೇಳ್ತಾಳೆ. ಹುಡುಕಾಡ್ತಾರೆ, ಎಲ್ಲಿ ಬದನೆಕಾಯಿ ಸಿಗಂಗಿಲ್ಲ. ಅವಾಗ ಭೀಮಮ್ಮನ ಮುಂದೆ ಕುತ್ಕೊಂಡು ಗಂಗಾ ಆಳಾಕತ್ತಾಳ. ಯವ್ವ ನನ್ನ ಕುಂಕುಮ ಉಳಿಸು. ಇವ ತೊಡಿ ಮೇಲೆ ಬಿದ್ದು ಅಳತಿರ್ತಾನ, ಉಳಿಸು ಗಂಗಾ, ಕೃಪಾ ಮಾಡ್ತಾಯಿ ಅಂತ ಬೇಡ್ತಿರ್ತಾನ ಭೀಮಮ್ಮನಿಗೆ. ಅವಾಗ ಇದೇನು ಸಿಗದ ವಸ್ತು ಅಲ್ಲಿ ತಗೋ ಅಂತಾಳ ಭೀಮಮ್ಮ. ಆಕಿಗೆ ಗೊತ್ತಿರ್ತತಿ, ಇವನ ಹಣೆ ಬರ ಎಲ್ಲ ಗೊತ್ತಿರ್ತತಿ. ಇದೇನು ಬದ್ನಿಕಾಯಿ ಸಿಗೋದು ಎಲ್ಲ ಆಳು ಎಲ್ಲೆಲ್ಲಿ ಬಿಟ್ಟಿರ್ತಾರಲ್ಲ, ಜಲ್ದಿ ಬದ್ನಿಕಾಯಿ ತರ ಹುಡುಕಾಡಕ್ಕೆ. ಯಾರು ಬರೇ ಕೈಲಿ ಬರ್ತಾರ ಮಠಕ್ಕೆ. ಇವನ್ನ ತೊಡಿ ಮೇಲೆ ಮಲಗಿಸ್ಕೊಂಡು ಹೆಂಡ್ತಿ ಮಠದಾಗ ಕುತ್ಕೊಂಡಿರ್ತಾಳೆ. ಬದ್ನಿಕಾಯಿ ಸಿಗಂಗಿಲ್ಲ. ನೋಡ್ರಿ, ಇನ್ನೇನು ಅವನು ಪ್ರಾಣ ಹೋಗ್ಬೇಕನ್ನೋರೊಳಗೆ ಚೊಳಚ್ ಗುಡ್ಡದ ಹೋಗ್ಬೇಕು ಹೆಣ್ಮಗಳು ಒಂದು ಬುಟ್ಟಿ ಬದ್ನಿಕಾಯಿ ಹೊತ್ಕೊಂಡು ಮಠಕ್ಕೆ ಬರ್ತಾಳ. ಹಣೆ ಬರ ಒಂದು ಬುಟ್ಟಿ ಬದ್ನಿಕಾಯಿ ಹೊತ್ಕೊಂಡು ಬರ್ತಾಳ. ಭೀಮವನಾಗತ್ತಾಳೆ. ದೇಸಾಯಿ ಹಣೆ ಬರ ಗಟ್ಟೈತಿ ಅಂತಾಳ. ದೇಸಾಯಿ ಹಣೆ ಬರ ಗಟ್ಟೈತಿ. ಅಕ್ಕಿ ಅಂತಾಳ, ಯಾರು ವಾ ನೀನು ಅಂತ ಕೇಳ್ತಾಳ. ಕೇಳಿದಾಗ ಅಕ್ಕಿ ಹೇಳ್ತಾಳ, ಯವ್ವ ನನ್ನ ಹೊಲದಾಗ ಬದನಿ ಗಿಡ ಹಚ್ಚಿದ್ದೆ, ಚಲೋ ಬದ್ನಿಕಾಯ್ಯಾವು. ಮೊದಲು ಮಾರ್ಕೆಟ್ನಾಗ ಮಾರೋ ಮುಂದೆ 2 ಧರ್ಮನ ಗದಿಗೆ ಇಟ್ಟು ಹೋಗ್ಬೇಕಂತ ಮಾಡೀನಿ, ಅದಕ್ಕೆ ಬದ್ನಿಕಾಯಿ ಬುಟ್ಟಿ ತಗೊಂಡು ಬಂದೀನಿ ಅಂತಾಳ. ಪುಣ್ಯ ರೀ, ಪುಣ್ಯ ಮಾಡಿದ್ರೆ ನಾವು ಇದ್ದಲ್ಲೇ ಬರ್ತೈತಲ್ಲ, ಇಲ್ಲಾಂದ್ರೆ ಏನೋ ಬರಂಗಿಲ್ಲ. ಕಾಲು ತೊಡಕಾಗ್ತದೆ. ಅದಕ್ಕೆ ಪುಣ್ಯ ಮಾಡ್ಬೇಕು. ಆ 2 ಬದ್ನಿಕಾಯಿ ತಗೊಂಡು ಹೇಳ್ತಾಳೆ ಭೀಮವ್ವ, ನೋಡುವ ಗಂಗವ್ವ, ಈ ಬದ್ನಿಕಾಯಿ ಇದ್ರಾಗ ಒಂದು ಐತಲ್ಲ, ಈ ಒಂದು ಬದ್ನಿಕಾಯಿ ಚೆನ್ನಾಗಿ ಸುಟ್ಟು ಅದನ್ನ ಬಜ್ಜಿ ಮಾಡಿ ಅವನಿಗೆ ಊಟ ಮಾಡಸ್. ಇನ್ನೊಂದು ಬದ್ನಿಕಾಯಿ ಐತಲ್ಲ, ಅದನ್ನು ಕುಟ್ಟು ಚಲೋತ್ನಂಗ ಕುಟ್ಟಿ ಆ ರೋಗ ಗಂಟಾಗಿತ್ತಲ್ಲ, ಆ ಗಂಟಿಗೆ ಹಚ್ಚು, ನಿನ್ನ ಗಂಡ 100 ವರ್ಷ ಬದುಕ್ತಾನ ಅಂತೇಳಿ ಆಶೀರ್ವಾದ ಮಾಡ್ತಾಳ. ಈ ಪುರಾಣ ಹೇಳ್ಬೇಕಾದ್ರೆ ಮೈಯಾಗ ಥ್ರಿಲ್ ಆದಂಗೆ ಆಗ್ತತಿ. ಯಾಕಂತ ಕೇಳಿದ್ರೆ ಎಷ್ಟೊಂದು ಅದ್ಭುತ ದುಡ್ಕೊಂಡಾರಲ್ಲ, ಶರಣರು ದುಡ್ಕೊಂಡಾರ. ಹೋಗ್ಯಾರ ಅಂತ ಅನ್ಬೇಡ್ರಿ, ಇವತ್ತಿಗೂ ಹೋದಾರ ಅಂತವ್ರು. ನಾನು ಇಲ್ಲೊಂದು ಇದಕ್ಕೆ ಹೋಗಿದ್ದೆ, ಮಮದಾಪುರಕ್ಕೆ ಹೋಗಿದ್ದೆ. ಒಬ್ಬರು ಮುಸಲ್ಮಾನ್ರು ಅದಾರ, ಗಡ್ಡದವ್ರು. ಒಂದು ಔಷಧಿ ಕೊಟ್ಟ ಅಂದ್ರೆ ಪುಣ್ಯಾತ್ಮ ನಿಮ್ಗೆ ಇಲ್ಲೇ ಅದಾರ. ಎಂಥ ಔಷಧಿ ಕೊಡ್ತಾರ, ದೊಡ್ಡವ್ರದ್ದು ಎಲ್ಲ ಪೆಸ್ಟಿಸೈಡ್ ಅಂಗಡಿ ಐತಿ. ಒಳಗೆ ಹೆಂಗದಾನ ಅಂತ ಕೇಳಿದ್ರೆ ಒಂದು ಸಂತ ಅದಾನ, ಇವ ಪರಿಚಯ ಮಾಡಿಸಿದವ್ರನ್ನ. ನಾ ಏನ್ರ ಕೇಳ್ಬೇಕಾದ್ರೆ ಫೋನ್ ಹಚ್ಚಿ ಕೇಳಿರ್ತೀನಿ. ಒಂದು ಔಷಧಿ ಹೇಳ್ಬಿಟ್ಟ ಅಂದ್ರೆ ಆರಾಮ ನಿಮಗೆ, ಇಲ್ಲೇ ನೀವು ಉಪಯೋಗ ತೋರಿ. ನಮ್ಮ ಹಿರಣ್ಣರು ಕರ್ಕೊಂಡೋಗಿ ಎಲ್ಲ ಪರಿಚಯ ಮಾಡಿಸ್ಕೊಂಡು ಬಂದೇನಿ ನಾನು. ಅವ್ರು ಮುಸಲ್ಮಾನ್ರು ಅನ್ಬೇಡ್ರಿ ನೀವು, ಒಳಗೊಬ್ಬ ಮಹಾ ಸಂತ ಅದಾನ, ಯೋಗ್ಯತೆ ಐತೆ ಅವರಲ್ಲಿ, ಕೊಡುವಂಥ ಯೋಗ್ಯತೆ ಇದೆ. ನಮ್ಮ ಅವ್ವಾರಿಗೆ ಹೇಳ್ತಿದ್ದೆ ನಾನು, ಯಾರು ಅವ್ರ ಮಗನಿಗೆ ಕಾಲು ಏನೋ ಆಗ್ಯಾವ, ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳೀನಿ. ಮೊನ್ನೆ ಹಾವೇರಿ ಹಾವನೂರಿಗೆ ಹೋಗಿದ್ವಿ ನಾವು ಪುರಾಣಕ್ಕೆ. ಒಂದು ಮಾತು ಹೇಳ್ತೀನಿ ನಿಮಗೆ, ಯಾಕೆ ಹೇಳ್ತೀನಿ ಅಂದರೆ, ಒಂದು ಹುಡುಗ ಇಷ್ಟು 6ನೇ ಕ್ಲಾಸಿನ ಹುಡುಗ್ರಿ ಅವರವ, ಹಿಂಗೆ ಹೋಗ್ತಾ ಡಬ್ಬು ಬಿದ್ದುಬಿಡವ, ಕೈಕಾಲನ ಶಕ್ತಿ ಹೋಯ್ತು. ನಾನು ಮೀರಿದು ಅಂದ್ರೆ ನಾ ಯಾರಿಗಾರು ಕಳಿಸ್ತಿರ್ತೀನಿ, ಬೇರೆ ಕಡೆ ಕಳಿಸಿರ್ತೀನಿ. ನನ್ನ ಹತ್ರಕ್ಕೆ ಹೆಣ್ಮಗಳು ಬಂದು ಅಳಾಕತ್ತಿಲ್ಲ. ಆ ಹುಡುಗ ಸಾಯ್ತಾನ ಬಾ ಅಂತೇಳಿ ಹಾಕ್ಕೊಂಡು ಅಲ್ಲಿ ಹವನೂರು ದ್ಯಾಮವನ್ ಪೋಳ್ಯಾಗ ನನ್ನ ಮಗ ಸಾಯಿಲಿ ಅಂತ ಮಕ್ಕೊಂಡಿದ್ಲು. ನಾವೆಲ್ಲ ಕಡೆ ಪುರಾಣಕ್ಕೆ ಹೋದಲ್ಲಿ ಇಂಥ ಘಟನೆಗಳು ಭಾಳ ಬಂದಿರ್ತಾವೆ ನನ್ನ ಹತ್ರ.
ನನಗದನ್ನು ನೋಡಿದೆ, ಇದು ಮಿಕ್ತು ನನಗೆ. ಮಿಕ್ಕಿದಾಗ ನಾನು ಹೇಳಿದೆ, ಗಜಾನನ ಕರೆದೆ, ರಾತ್ರಿ 12 ಆಗಿತ್ತು. ಆ ಹುಡುಗ ಹೋಗ್ಬಾರ್ದು, ಹೆಂಗಾರ ಮಾಡಿ ಉಳಿಸು ನಾವು ಒಟ್ಟು ಏನರ ಮಾಡೋಣ, ಆ ಹುಡುಗನ ಒಟ್ಟು ಉಳಿಸ್ಬೇಕು ನಾವು ಇಬ್ಬರು ಕೂಡಿ ಅಂತ ವಿಚಾರ ಮಾಡಿದ್ವಿ. ಕೂತ್ಕೊಂಡು ಪ್ರಸಾದ ಮಾಡ್ಕೊಂತ ವಿಚಾರ ಮಾಡೀವಿ. ಆಕಿನ ದ್ಯಾಮವ್ ಏನು ಬುದ್ಧಿ ಕೊಡ್ತಾಳೆ ಕೊಡಲಿ ನೋಡೋನು, ಏನು ತಲಿ ಬೆಳಗರಿಯೊಳಗೆ ಏನರ ಮಾಡೋಣ ಒಟ್ಟು ಅಂತೇಳಿ ವಿಚಾರ ಮಾಡಿದ್ವಿ ಇಬ್ಬರು ಕೂತ್ಕೊಂಡು. ನಾವು ವಿಚಾರ ಮಾಡ್ತಿರ್ತೀವಿ. ಮಾತಾಡಿದಾಗ ಇವ ಏನಂದ, ಇಲ್ಲ ಮಮದಾಪುರಕ್ಕೆ ಕಳ್ಸನ್ರಿ ಆಕಿನ ಹೆಂಗಾರ ಮಾಡಿ ಒಂದು ಕಾರ್ ಕೊಟ್ಟು ಕಳಿಸ್ಬಿಟ್ರತ್ತಂತ ವಿಚಾರ ಮಾಡಿದ್ವಿ ಇಬ್ಬರು. ಬೆಳಿಗ್ಗೆ ಎದ್ದಕ್ಕಿನ ಕರ್ಸಿದ್, ನೀ ಬೆಳಿಗ್ಗೆ ಬಾ, ನಾನು ನಿನ್ನ ಜೊತೆಗೆ ಮಾತಾಡ್ತೀನಿ ಅಂತ. ನಾನು ಪೂಜೆ ಕುಂತಾಗ ಬಂದ್ಲಕ್ಕಿ, ಇಲ್ಲ ಯಾಕೆ ನಿನ್ನ ಮಮದಾಪುರಕ್ಕೆ ಹೋಗ್ಬೇಕನ್ನಕತ್ತೈತಿ ಮನಸ್ಸು, ನಾವು ಇಬ್ಬರು ವಿಚಾರ ಮಾಡೀವಿ, ನೀನು ಮಮದಾಪುರಕ್ಕೆ ನಿನ್ನ ಮಗನ ಕರ್ಕೊಂಡು ಹೋಗು ಅಂತ ಹೇಳಿ ನಾನು ಆಕಿಗೆ ಹೇಳಿದೆ. ಹಂಗೆ ಮನ್ಯಾಗ ರೊಕ್ಕ ಇರಲಿಲ್ಲ, ಇಳಿಯುವಂಥ ಇತ್ತು ಒಂದು 60,000 ದವಾರ ಹೇಳ್ತೀನಿ. ಆ ಎಮ್ಮೆ ಮಾರಿದ್ಲ ಹೆಣ್ಮಗಳು ಮಗನ ಸಲುವಾಗಿ. ಎಂಥ ಮಗನ ನೋಡಕ್ಕೆ ಸಿನಿಮಾ ನಟ ಇದ್ದಂಗಿದ್ದ ಆ ಹುಡುಗ. ಇಲ್ಲಿ ಬಂದು ಹಿಂಗೆ ಹೊಂಟಾಗ ಹಿಂಗೆ ಬಿದ್ದುಬಿಡವ ಡಬ್ಬ. ಈಗ ಎಲ್ಲ ಕೈಕಾಲನ ಶಕ್ತಿ ಹೋಗ್ಬಿಟ್ಟಿದ್ದು ಮೈಯಂದು. ಇನ್ನೊಂದು ಭಾಳ ಅಂದ್ರೆ ಇನ್ನೊಂದು 6 ತಿಂಗಳು ಉಳಿತಿದ್ದಿಲ್ಲ ಆ ಮಗ. ಅವ್ನು ಇಲ್ಲಿ ಕಳಿಸ್ಕೊಟ್ವಿ. ಅವ್ರು ಬರೇ ಒಂದು ಔಷಧಿ ಕೊಟ್ಟಾರೆ, ಇವತ್ತು ಓಡಾಡಕತ್ತಾನ ಮಗ, ನೀವು ತಿಳ್ಕೊರಿ ಅಂತಾರೆ. ಅದಕ್ಕೆ ಅಂಥವ್ರು ಇಲ್ಲೆಲ್ಲ ಅದಾರ ನಿಮ್ಮ ಭಾಗದಾಗ. ನಾನು ಅವ್ರನ್ನ ಸಭಕ್ಕೆ ಕರೆಸ್ಬೇಕಂತ ಮಾಡೀನಿ. ನನ್ನ ಸಮಿತಿಯವ್ರು ಏನಂತಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರನ್ನ ಯಾಕಂತ ಕೇಳಿದ್ರೆ ಅವನಲ್ಲಿ ಅಂಥ ಶಕ್ತಿ ಇದೆ. ನಾನು ನೋಡಿ ಬಂದೆ ಮೊನ್ನೆ. 10 ಪೈಸಾ ನಿಮ್ಮ ಕಡೆಯಿಂದ ಏನೂ ತೊಗೊಳಲ್ಲ, ನೆನ್ಪಿಟ್ಕೊರಿ. ನಾನು ನಿಮ್ಮಿಂದ 10 ಪೈಸಾ ತೊಗೊಳಂಗಿಲ್ಲ. ನನಗೆ 2 ಲಿಕ್ವಿಡ್ ಬಾಟ್ಲಿಗೆ ಕೊಟ್ಟರು ಅವರು. ನನ್ನ ಬ್ಯಾಗ್ನಾಗದಾವ ಇನ್ನೂ. ನನಗೊಂದು ಔಷಧಿ ಕೊಟ್ಟಾರ, ನಾನು ಮಾಡಿಕೊಂಡೆ ತೊಗೊಳಕತ್ತೀನಿ. ಈಗ ಆರಾಮ ಅನಿಸ್ಬಿಟ್ಟದ ನನಗೆ. ಏನೋ ಪ್ರಾಬ್ಲಮ್ ಇರ್ತಾವೆ ನಮಗೆ, ಕರೆಕ್ಟಾಗ್ಯದ. ನಿಮಗೂ ಹೇಳ್ತೀನಿ, ಸಂತ ಇದ್ದಂಗೆ ಅದಾನ. ಮುಸಲ್ಮಾನ್ರು ಇರ್ಬೇಕವ್ರು, ಆದ್ರೆ ಒಳಗೆ ಶ್ರೇಷ್ಠ ಅದಾರ. ಅಂಥವ್ರನ್ನು ನೀವು ನಿಮ್ಮ ಏನೋ ಸಮಸ್ಯೆ ಇದ್ದರೂ ಬಳಸ್ಕೋಬೋದು. ಬಳಸ್ಕೊತೀರಲ್ಲ, ಬಳಸ್ಕೊಳ್ರಿ, ಒಳ್ಳೇದಿದೆ. ಭಾಳ ಒಳ್ಳೆಯವ್ರು ಅದಾರ. ಯಾಕೆ ಇದನ್ನು ಹೇಳಕತ್ತೀನಿ ಅಂತ ಕೇಳಿದರೆ, ಹಿಂಗೆ ಆ ತಾಯಿಯ ಆಶೀರ್ವಾದದಿಂದ ಏನಾಯಿತು ಅಂತ ಕೇಳಿದರೆ, ಆ ಯಾರು ಯಾವ ದೇಸಾಯಿ ಇಟಗಿಯ ಯಾರು ಆ ದೇಸಾಯಿ ಉಳಿತಾರ. ಹಿಂಗೆ ಚೊಳಚುಗುಡ್ಡದ ಹೆಣ್ಮಗಳು ತಂದು ಬದನೆಕಾಯಿಯನ್ನು ಕೊಡ್ತಾಳೆ, ಪಾಕ ಮಾಡಿ ಒಂದು ಉಳಿಸ್ತಾಳೆ. ಒಂದನ್ನು ಇದಕ್ಕೆ 6 ದಿನ ಹಚ್ಚು ಅಂತ ಹೇಳಿರ್ತಾಳೆ. ಆ ಔಷಧಿಯನ್ನು ಕೊಟ್ಟಿಟ್ಟು ನಾಳೆ ಒಂದು ಬರ್ತೈತೆ, ನೀವು ಪವಾಡ ಕೇಳ್ಬೇಕು. ನಾಳೆ ಭಾಳ ಅದ್ಭುತ ಪವಾಡ ಅದಾವು. ಅಂಥ ಅನೇಕ ಘಟನೆಗಳು ತಾಯಿಯ ಚರಿತ್ರೆಯಲ್ಲಿ ಬರ್ತಾವು. ನೀವು ಇನ್ನೆಷ್ಟು ದಿವಸ ಪುರಾಣ? ಇವತ್ತು 31, ನಾಳೆ 1, 2ಕ್ಕೆ ನಾಳೆ ಉಷ್ಟು ಪುರಾಣ. ನಾಳೆ ಭಾಳತ್ ಮಠ ತೊಗೊತೀನಿ, ತೊಗೊಳ್ಳೋದಲ್ಲ. ನಂದೇ 1.5 ತಾಸು ತೊಗೊಳ್ಳಿ. ಜಲ್ದಿ ಬರ್ತೀರಿ ನಾಳೆ, ಆದಷ್ಟು ನಾಳೆ ಜಲ್ದಿ ಬರ್ರಿ. ಎಲ್ಲ ಭೀಮಮ್ಮನ ಪುರಾಣನ ಉಷ್ಟು ಕೊನೆಗೆ ಬಂದಿದೆ. ಈಗ ಇನ್ನೊಂದು ಸ್ವಲ್ಪ ಘಟನೆಗಳದಾವು, ಅವನ್ನೆಲ್ಲವನ್ನ ನಿಮ್ಗೆ ಹೇಳಿ. ನಾನು ನೇರವಾಗಿ ಘಟನೆ ಒಂದು ಹೇಳಂಗಿಲ್ಲ ನಿಮ್ಗೆ, ಯಾಕಂದ್ರೆ ಎಲ್ಲ ಹೇಳ್ಬೇಕಲ್ಲ. ಈಗ ಹೇಳಿದ್ನಲ್ಲ, ಅಡುಗೆ ಮಾಡ್ಬೇಕಾರೆ ಹೆಂಗೆ ಒಗ್ಗರಣೆ ಹಾಕ್ತಿರಲ್ಲ, ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಹೇಳ್ಬೇಕಾಗ್ತದೆ, ನಿಮ್ಮ ತಲೆಯಾಗ ಹೋಗ್ಬೇಕಲ್ಲ ಅದು. ಅದಕ್ಕೆ ಹಂಗೆ ಹೇಳಿರ್ತೀವಿ. ಬಹುಶಃ ನೀವೆಲ್ಲ ನಾಳೆ ಜಲ್ದಿ ಬರ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತು